ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉದ್ದೇಶಿಸಲಿರುವಂತಹ ಜಾನುವಾರು ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020 ಈ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಪ್ರಯತ್ನ ಅದು ಈಗಾಗಲೇ ಕ್ಯಾಬಿನೆಟ್ ಸಭೆಯಲ್ಲಿ ಮಂಜೂರಾಗಿದೆ. ಇನ್ನೇನು ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆಯಾಗುವ ಸಾಧ್ಯತೆಗಳು ಇದೆ. ಬಟ್ ನಿನ್ನೆ ನಡೆದಂಥ ಒಂದು 2 ದಿನಗಳಿಂದ ನಡೀತಿರುವಂಥ ಅಧಿವೇಶನದಲ್ಲಿ ಇದು ಕಾರ್ಯಕಲಾಪಗಳಿಗೆ ಬರಲಿಲ್ಲ. ಬಟ್ ಇನ್ನು ಮುಂದೆ ಬರಬಹುದು. ಈ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ದುರ್ಬಲಗೊಳಿಸುವಂಥ ವ್ಯವಸ್ಥಿತ ಸಂಚನ್ನ ಸರ್ಕಾರ ಮಾಡ್ತಾ ಇದೆಯಾ? ನಿರಂತರವಾಗಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆಯಾ? ಇದರಿಂದ ಮುಂದೆ ಗೋ ರಕ್ಷಣೆಗೆ ಯಾವ ರೀತಿಯಲ್ಲಿ ತೊಡಕಾಗಬಹುದು, ಮತ್ತೆ ಗೋ ಹತ್ಯೆಯ ಹಿನ್ನೆಲೆಯಲ್ಲಿ ಸಂಘರ್ಷಗಳು ತಲೆದೋರಬಹುದಾ? ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸಲಿಕ್ಕೆ ಮತ್ತು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮತ್ತು ಈ ತಿದ್ದುಪಡಿಯ ವಿರುದ್ಧದ ಹೋರಾಟದ ರೂಪುರೇಷೆಗಳು ಮತ್ತು ಈಗಾಗಲೇ ನಡೆಸಿದಂಥ ಹೋರಾಟಗಳ ಬಗ್ಗೆ ತಿಳಿಸುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ದಕ್ಷಿಣ ಪ್ರಾಂತ್ಯ, ಕರ್ನಾಟಕದ ದಕ್ಷಿಣ ಪ್ರಾಂತ್ಯದ ಗೋರಕ್ಷಾ ಪ್ರಮುಖ ಆದಂಥ ಸುನಿಲ್ KR ಅವರು ನಮ್ಮೊಂದಿಗಿದ್ದಾರೆ. ಈ ಜಾನುವಾರು ಪ್ರತಿಬಂಧಕ ಮತ್ತು ಸಂರಕ್ಷಣೆಯ ಕಾನೂನು ಇದರ ತಿದ್ದುಪಡಿಯ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶ್ರೀಯುತ ಸುನಿಲ್ KR ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಹಿಂದೂ ಧರ್ಮೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ಮೊದಲಾಗಿ, ಏನು ತಿದ್ದುಪಡಿ ಇದೆ? ಈ ತಿದ್ದುಪಡಿ ಯಾಕೆ ಮತ್ತೆ ಈ ವಿಧೇಯಕವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನದಲ್ಲಿ ಅದು ಮುಂದುವರಿಯುತ್ತದೆ ಮತ್ತು ಇದರಿಂದ ಆಗುವಂಥ ಸಂಭಾವ್ಯ ಅಪಾಯಗಳು ಏನು ಎನ್ನುವುದರ ಬಗ್ಗೆ ಒಂದಷ್ಟು ತಿಳಿಸಬಹುದು? ನೋಡಿ, ಈ ಹಿಂದಿನ ಸರ್ಕಾರ ಅಂದರೆ ಹಿಂದಿನ ಸರ್ಕಾರ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಟ್ಟು ಒಂದು ರೀತಿಯಲ್ಲಿ ಗೋವನ್ನು ಒಂದು ಶ್ರದ್ಧೆಯ ಬಿಂದು ಅಥವಾ ನಮ್ಮ ತಾಯಿ, ಆರಾಧ್ಯ ದೇವತೆ, ಈ ರೀತಿಯಾಗಿ ಹಿಂದೂ ಸಮಾಜ, ಬಹುಸಂಖ್ಯಾತ ಹಿಂದೂ ಸಮಾಜ, ದೇಶದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂ ಸಮಾಜ, ಸರ್ಕಾರ ಕರ್ನಾಟಕದಲ್ಲಿದ್ದ ಬಹುಸಂಖ್ಯಾತ ಹಿಂದೂ ಸಮಾಜದ ಭಾವನೆಗಳಿಗೆ ಬೆಲೆ ಕೊಟ್ಟು ಹಿಂದಿನ ಸರ್ಕಾರ ಜಾನುವಾರು ಸಂರಕ್ಷಣಾ ಕಾಯ್ದೆಯನ್ನು, ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೊಳಿಸಿತು. ಇದು ಪ್ರಬಲ ಕಾಯ್ದೆ ಆಗಿರುತ್ತೆ. ಅಂದರೆ ಇವತ್ತು ಹಿಂದಿನ ಸರ್ಕಾರದ ಆ ಕಾನೂನು ಏನಿತ್ತು, ಗೋವನ್ನು ಅಕ್ರಮವಾಗಿ ಸಾಗಿಸುವಂತಿಲ್ಲ ಅಥವಾ ಗೋವನ್ನು ಅಕ್ರಮವಾಗಿ ಕಸಾಯಿಖಾನೆಗಳಲ್ಲಿ ಹತ್ಯೆ ಮಾಡುವಂತಿಲ್ಲ, ಈ ರೀತಿಯಾಗಿ ಒಂದಷ್ಟು ಕಠಿಣವಾದ ಕಾನೂನನ್ನು ತಂದಿತ್ತು. ಆದರೆ ಇವತ್ತು ಆ ಕಾನೂನು ಏನಿದೆ ಅದನ್ನು ತಿದ್ದುಪಡಿ ಮಾಡಬೇಕೆನ್ನುವಂಥದ್ದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಯಾವಾಗ ಆ ಕಾನೂನು ಜಾರಿಯಲ್ಲಿತ್ತು ಆವಾಗ ನಿರಂತರವಾಗಿ ಗೋವನ್ನು ರಕ್ಷಣೆ ಮಾಡುವಂಥ ಕೆಲಸ, ಅಥವಾ ಯಾರು ಗೋಕಳ್ಳರಿದ್ದಾರೆ ಅಥವಾ ಏನು ಗೋ ಮಾಫಿಯಾ ಇದೆ ಅಥವಾ ಅಕ್ರಮ ಯಾವ ಕಸಾಯಿಖಾನೆಗಳಿದೆ ಅದನ್ನೆಲ್ಲವನ್ನು ಕಾನೂನಿನ ಮುಖಾಂತರ ತಡೆಯುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾಯಿತ್ತು, ನಿರಂತರವಾಗಿ ಮಾಡ್ತಾಯಿತ್ತು. ಯಾರು ಹಿಂದೆ ಗೋಕಳ್ಳರಿದ್ದಾರೆ, ಗೋವನ್ನು ಕತ್ಕೊಂಡು ಅಕ್ರಮವಾಗಿ ಸಾಗಾಟ ಮಾಡ್ತಾರೆ ಅಥವಾ ಹಟ್ಟಿಯಿಂದ ತಲವಾರುಗಳನ್ನು ತೋರಿಸಿ ಯಾರು ಗೋವನ್ನು ಕತ್ಕೊಂಡು ಹೋಗ್ತಾರೆ, ರಸ್ತೆಯಲ್ಲಿ ಹೋಗುತ್ತಿರುವಂಥ ಗೋಗಳನ್ನು ಕತ್ಕೊಂಡು ಹೋಗ್ತಾರೆ, ಅಥವಾ ಅಕ್ರಮವಾಗಿ ಕೂಡಿ ಹಾಕಿದನ್ನು ಒಂದು ಪಿಕಪ್ ಇರ್ಬೋದು ಅಥವಾ ಒಂದು 407 ಈ ರೀತಿಯಲ್ಲಿ ಒಂದು 10-15 ಗೋಗಳನ್ನು ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡ್ತಿದ್ರು. ಅದನ್ನೆಲ್ಲವನ್ನು ತಡೆದು ನಿಲ್ಲಿಸಿ ಅದಕ್ಕೆ ಕಾನೂನು ರೀತಿಯಲ್ಲಿ, ಅಂದರೆ ಹಿಂದೆ ಅದನ್ನು ತಕ್ಷಣ ಬಿಡುವಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ಅಂದಿನ ಸರ್ಕಾರ ಒಂದು ಕಾನೂನು ಜಾರಿಗೆ ತಂದ ಮೇಲೆ ಅದು ಭಾರಿ ಗಟ್ಟಿಯಾಗಿ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ. ಅಂದರೆ ಇವತ್ತು ಕಾನೂನು ಗಟ್ಟಿಯಾಗಿದ್ದರೆ, ಕಾನೂನು ಕಠಿಣವಾಗಿದ್ದರೆ ಮತ್ತೆ ಅದು ಮುಂದುವರಿಯುತ್ತಿಲ್ಲ. ಹಾಗೆ ಈ ಸರ್ಕಾರದ ಹಿಂದಿನ ಸರ್ಕಾರದ ಕಾನೂನೇನಿತ್ತು ಅದರಲ್ಲಿ ಆಸ್ತಿ ಮುಟ್ಟುಗೋಲು ಇರ್ಬೋದು, ವಾಹನಗಳ ಜಪ್ತಿ ಇರ್ಬೋದು, ಈ ರೀತಿಯಾಗಿ, ಅಥವಾ ಯಾವ ಗೋ ಕಳ್ಳರಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷೆಗಳು, ಜಾಮೀನು ರಹಿತ ಯಾವುದು ಶಿಕ್ಷೆಗಳಿತ್ತು, ಕೇಸ್ಗಳಿತ್ತು, ಅದು ಆಗ್ತಿತ್ತು. ಅನಂತರ ಗೋ ಕಳ್ಳತನ ಮಾಡಿದರೂ ಮುಂದೆ ಅದನ್ನು ಮಾಡುವಂತೆ ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ. ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಒಂದು ರೀತಿಯಲ್ಲಿ ಆಗ್ತಿತ್ತು. ಗೋವು ನಮಗೆ ಗೊತ್ತೇ ಇದೆ, ಹಿಂದೂ ಸಮಾಜದ ಶ್ರದ್ಧೆಯ ಕೇಂದ್ರ. ಅದನ್ನು ಭಾವನೆಗಳಿಗೆ ಬೆಲೆ ಕೊಡಲೇಬೇಕು. ಹಿಂದೂ ಸಮಾಜ ಅದನ್ನು ಪೂಜನೀಯ ಸ್ಥಾನದಲ್ಲಿ ಕಾಣುತ್ತೆ. ಹಾಗಿರಬೇಕಾದ್ರೆ ನೀವು ಅದೇ ಬೇಕಾ?
ಆ ರೀತಿಯಾಗಿ ಭಾವನೆಗಳ ಮೇಲೆ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಮತ್ತು ಗೋವು ರೈತರ ಭಾರಿ ದೊಡ್ಡ ಒಂದು ಆಸ್ತಿ ಮತ್ತು ಅದರ ಬೆನ್ನೆಲುಬು ಅಂತ ಹೇಳ್ಬೋದು. ಗೋವಿಲ್ಲದೆ ರೈತರಿಲ್ಲ. ಈ ರೀತಿಯಾಗಿ ರೈತರಿಗೆ ಒಂದು ರೀತಿಯಾದಂತಹ ಬೆನ್ನೆಲುಬು ಮತ್ತು ಹಿಂದೂ ಸಮಾಜದ ಭಾವನೆಗಳ ಶ್ರದ್ಧೆಯ ಕೇಂದ್ರ ಗೋವನ್ನು ತಡೆದು ನಿಲ್ಲಿಸುವಂಥ ಅದನ್ನು ಕಾನೂನು ರೀತಿಯಲ್ಲಿ ಅದನ್ನು ಯಾವುದು ಅಕ್ರಮ ಕಸಾಯಿಖಾನೆಗಳಾಗಬಾರ್ದು ಎನ್ನುವಂತಹ ರೀತಿಯಲ್ಲಿ ಹಿಂದಿನ ಕಾನೂನು ಭಾರಿ ಗಟ್ಟಿಯಾಗಿ ಜಾರಿಯಲ್ಲಿತ್ತು ಕರ್ನಾಟಕದಲ್ಲಿ. ಹಾಗಿರ್ಬೇಕಾದ್ರೆ ಅದೇ ಮುಂದುವರಿಸಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದೇ ಸರ್, ಒಂದು ಅರ್ಥ ಆಗೋದಿಲ್ಲ. ಈಗ ಆ ಪ್ರತಿಬಂಧಕ ಕಾನೂನನ್ನು ಅವರು ವಾಪಸ್ ಪಡೆದುಕೊಳ್ಳಿಲ್ಲ. ಅದರಲ್ಲಿರುವಂತಹ ಕೆಲವೊಂದು ಅಂಶಗಳು ಬ್ಯಾಂಕ್ ಬಾಂಡ್ಗಳ ಹೊರತಾಗಿ ಇಂಡೆಮ್ನಿಟಿ ಬಾಂಡ್ಗಳನ್ನು ನೀಡುವಂತಹ ಪ್ರಯತ್ನಗಳು ಆಗ್ತಾ ಇವೆ. ಅದನ್ನು ನೀಡಬಹುದು ಅನ್ನುವಂಥ ಒಂದು ತಿದ್ದುಪಡಿಯನ್ನು ತರುವಂತಹ ಪ್ರಯತ್ನ. ಈ ಹಿನ್ನೆಲೆಯಲ್ಲಿ ತಮ್ಮ ಆಕ್ಷೇಪಗಳು ಯಾಕಾಗಿ ಅಂತ ನೋಡಿ, ಇವತ್ತು ಮಂಗಳೂರಿನಲ್ಲಿ ಒಂದು 2-3 ಕಡೆಗಳಲ್ಲಿ ಆಸ್ತಿ ಮುಟ್ಟುಗೋಲಾಗಿದೆ. ಆನಂತರ ವಾಹನಗಳ ಜಪ್ತಿಯಾಗಿದೆ. ಇವತ್ತು ಒಬ್ಬ ಕಳ್ಳ, ನೀವು ಯಾವುದೇ ಆದರೂ ಕಳ್ಳ ಇರ್ಬೋದು, ಅವನ ವಾಹನ ಜಪ್ತಿಯಾಗಿ ಅದಕ್ಕೆ AC ಕೋರ್ಟಿಗೆ ಹೋದಾಗ, ಇದು ಗೋವಿನ ವಿಚಾರದಲ್ಲಿ AC ಕೋರ್ಟಿಗೆ ಹೋದಾಗ ಅಲ್ಲಿ ಅದಕ್ಕೆ ಅಂದರೆ ಅದಕ್ಕೆ ಎಷ್ಟು ಬಾಂಡನ್ನು ಕಟ್ಟಬೇಕು, ಅದಕ್ಕೆ ಎಷ್ಟು ಸೆಕ್ಯೂರಿಟಿ ನೀಡಬೇಕು, ಅದು ಅವ್ರು ನಿಶ್ಚಯ ಮಾಡ್ತಿದ್ರು. ವಾಹನದ ಮೌಲ್ಯವನ್ನೇ ಅದನ್ನು ಕಟ್ಟಬೇಕಾದಂಥ ವ್ಯವಸ್ಥೆ ಇತ್ತು. ಬಾಂಡ್ಗಳನ್ನು ಕಟ್ಟಬೇಕು. ಆವಾಗ ಅಷ್ಟು ದೊಡ್ಡ ಮೊತ್ತವನ್ನು ಇವರು ಹೊಂದಿಸ್ಕೊಳ್ಳಿಕ್ಕೆ ಆವಾಗ ಕಷ್ಟ ಆಗ್ತಿತ್ತು. ಆವಾಗ ಗೋಕಳ್ಳತನ ನಿಲ್ತಾ ಇತ್ತು. ಆದರೆ ಅದರಲ್ಲೇ ತಿದ್ದುಪಡಿ. ಇವತ್ತು ಯಾವ ರೀತಿಯಾಗಿ ನೀವು ಗೋವನ್ನು ಕತ್ಕೊಂಡು ಹೋಗ್ತೀರಿ, ವಾಹನಗಳ ತೆಗೆದುಕೊಂಡು ಹೋಗ್ತೀರಿ, ಅದನ್ನು ತಿದ್ದುಪಡಿ ಮಾಡಿ ಇವತ್ತು ಬಾಂಡನ್ನು ಕಟ್ಟಬೇಕಂತ ಇಲ್ಲ. ನೀವು ಆರಾಮ್ಸೆ ಕೊಂಡೋಗ್ಬೋದು ಅಂತ ಹೇಳಿದರೆ ಮುಂದೆ ಅದು ಗೋಕಳ್ಳರಿಗೆ ಒಂದು ನಾವು ಭಾರಿ ದೊಡ್ಡ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟ ಹಾಗೆ. ಬಟ್ ಈ ತಿದ್ದುಪಡಿಗೆ ಕಾರಣವೇನು, ಯಾಕಾಗಿ ತಿದ್ದುಪಡಿ ಮಾಡಿದ್ದೇನೆ ಅಂತ ಕಾರಣವನ್ನು ನೀಡಲೇಬೇಕಲ್ವಾ? ಕಾರಣ ಅವ್ರು ಏನು ಕೊಡ್ತಾರೆ ಗೊತ್ತಿಲ್ಲ. ಆದರೆ ನೇರವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇದು. ಇವತ್ತು ಯಾವುದೋ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡಲಿಕ್ಕೋಸ್ಕರ, ಅಥವಾ ಏನಿವತ್ತು ಗೋ ಮಾಫಿಯಾ ನಡೀತಾ ಇದೆ ಅದನ್ನು ಮತ್ತೆ ಅದರಲ್ಲಿ ನೋಡಿ ಆರ್ಥಿಕವಾಗಿ ಇವತ್ತು ಜಿಹಾದಿಗಳಿಗೆ ಒಂದು ರೀತಿಯ ಬೆಂಬಲವನ್ನು ಕೊಡುವಂಥ ವ್ಯವಸ್ಥೆ ಇದರಿಂದ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಕೇಳಿದರೆ ಗೋವನ್ನು ಕತ್ಕೊಂಡು ಗೋಮಾಫಿ ಇವತ್ತು ಕರಾವಳಿ ಭಾಗದಲ್ಲಿ ಭಾರಿ ದೊಡ್ಡ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಗೋ ಕಳ್ಳತನ ಮಾಡುವಂಥದ್ದು, ಈ ಗೋವನ್ನು ಅಕ್ರಮವಾಗಿ ಸಾಗಿಸಿ ಅದರಿಂದ ಭಾರಿ ದೊಡ್ಡ ಆರ್ಥಿಕವಾಗಿ ಭಾರಿ ದೊಡ್ಡ ಅವರಿಗೆ ಒಂದು ರೀತಿಯ ಪುಷ್ಟಿಯನ್ನು ಕೊಡುವಂತಹ ಒಂದು ಗೋ ಕಳ್ಳತನ, ಅದಕ್ಕೆ ಬೆಂಬಲವಾಗಿ ಇವರು ನಿಲ್ತಾರಂತೆ. ಅದರಿಂದ ಜಿಹಾದಿ ಆಗುತ್ತೆ, ಅದರಿಂದ ಯಾವುದೋ ಭಯೋತ್ಪಾದಕ ಚಟುವಟಿಕೆಗಳಾಗುತ್ತೆ, ಅದರಿಂದ ಯಾವುದೋ ಲವ್ ಜಿಹಾದ್ ಆಗುತ್ತೆ. ಈ ರೀತಿಯಾಗಿ ಯಾವ ದೇಶ ವಿರೋಧಿ ಕೃತ್ಯಗಳಿದೆ, ಯಾವ ಹಿಂದೂ ಸಮಾಜ ವಿರೋಧಿ ಕೃತ್ಯಗಳಿದೆ, ಇದಕ್ಕೆಲ್ಲವೂ ಕೂಡ ಮೂಲ ಯಾವುದಂತ ಕೇಳಿದ್ರೆ ಈಗ ಆರ್ಥಿಕವಾದಂತಹ ಪುಷ್ಟಿ ನೀಡುವಂಥ ಗೋಕಳ್ಳತನ. ಇದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಹಿಂದಿನ ಸರ್ಕಾರ ಮಾಡಿತ್ತು. ಇವಾಗ ಏನೋ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡಿ ಅದನ್ನು ತಿದ್ದುಪಡಿ ಮಾಡಿ ಎಷ್ಟು ಬೇಕಾದರೂ ನೀವು ಕಳ್ಳರಿಗೆ ನಾವು ಒಂದು ಆಫರ್ ಕೊಟ್ಟಾಗೆ ನೀವು ರಿಯಾಯಿತಿ ಕೊಡ್ತೀರಿ. ಇವತ್ತು ಅಂಗಡಿಗಳಲ್ಲಿ ಇಷ್ಟು % ಡಿಸ್ಕೌಂಟ್ ಅಂತ ಹೇಳ್ತೀರಿ. ಆ ರೀತಿಯಲ್ಲಿ ಒಂದು ರಿಯಾಯಿತಿ ಕೊಟ್ಟಾಗೆ ಆಯಿತು ಅಂತ ನನಗೆ ಅನಿಸ್ತದೆ. ಸರಳೀಕರಣ ಮಾಡಿದರೆ ಅದು ರಿಯಾಯಿತಿ ಹೇಗಾಗ್ತದೆ? ಇವತ್ತು ಸರಳೀಕರಣ ಮಾಡುವಂಥದ್ದು ಯಾವ ರೀತಿಯಾಗಿ ಮಾಡಬೇಕು ನೀವು? ಇವತ್ತು ಅಲ್ಲ, ನಾನು ಹೇಳುವಂಥದ್ದು ಇವತ್ತು ಸರಳೀಕರಣ ಯಾಕಾಗಿ? ಇವತ್ತು ಗೋಹತ್ಯೆ ಜಾನುವಾರು ಸಂರಕ್ಷಣಾ ಪ್ರತಿಬಂಧ ಕಾಯ್ದೆ ಏನಿತ್ತು ಅದನ್ನು ಸರಳೀಕರಣ ಮಾಡುವಂಥ ಅಗತ್ಯ ಇದೆಯಾ? ಇವತ್ತು ನಿರಂತರವಾಗಿ ಕರಾವಳಿ ಭಾಗದಲ್ಲಂತೂ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಿದೆ ಅಂದರೆ, ಹಿಂದೆ ಕೋಮುಗಲಭೆಗಳಾಯಿತು, ಸರ್ಕಾರ ಬಂದ ಮೇಲೆ ಕೋಮುಗಲಭೆಗಳಾಯಿತು, ಮತ್ತು ಬೇರೆ ಬೇರೆ ರೀತಿಯಾದಂಥ ಸಣ್ಣ ಪುಟ್ಟ ಗಲಭೆಗಳಾಯಿತು. ಇದಕ್ಕೆಲ್ಲ ಕಾರಣಗಳೇನು? ಕಾರಣಗಳಿಗೆ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಗೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗಳಾಯಿತು, ಸತ್ಯಶೋಧನಾ ಸಮಿತಿ ಎನ್ನುವಂಥದ್ದಾಯಿತು. ನಾನು ಆವಾಗಲೂ ಹೇಳಿದ್ದೆ, ಯಾವ ಈ ಸಮಿತಿ ಇದೆ ಅದನ್ನು ವಾಸ್ತವಿಕವಾಗಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು, ವರದಿಯನ್ನು ಒಪ್ಪಿಸಬೇಕು ಅನ್ನುವಂಥದ್ದು. ಇಲ್ಲಿ ಯಾವುದಕ್ಕೋಸ್ಕರ ಗಲಭೆಗಳಾಗುತ್ತೆ? ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಗೋವಿನ ವಿಚಾರವಾಗಿ ಗಲಭೆಗಳು ಆಗಿರುವಂಥದ್ದು. ಅಕ್ರಮ ಗೋಸಾಗಾಟ ಏನು ನಡೀತಾ ಇದೆ ಅದನ್ನು ತಡೆದು ನಿಲ್ಲಿಸುವಂಥದ್ದು ಹಿಂದೂ ಸಮಾಜದ ಬಂಧುಗಳು ಏನು ಮಾಡ್ತಾ ಇದ್ರು, ಆವಾಗ ಅಲ್ಲಿ ಗಲಭೆಗಳಾಗ್ತಿತ್ತು. ಹಾಗಾದರೆ ಅಲ್ಲಿ ಆ ರೀತಿಯಾಗಿ ಆ ಸಮಿತಿ ಏನಿದೆ ಅದನ್ನು ವರದಿಯನ್ನು ಕೊಡಬೇಕಿತ್ತು. ಇಲ್ಲಿ ಗೋವಿನ ವಿಚಾರವಾಗಿ ಗಲಭೆಗಳಾಗ್ತಾ ಇದೆ, ಅದನ್ನು ನಾವು ಕಾನೂನನ್ನು ಗಟ್ಟಿ ಮಾಡಿದರೆ ಇಲ್ಲಿ ಯಾವುದೇ ಗಲಭೆಗಳಾಗೋದಿಲ್ಲ, ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತೆ. ನೀವು ಅದನ್ನು ಬಿಟ್ಟು ವರದಿಯಲ್ಲಿ ಏನು ನೀವು ತರಿಸ್ಕೊಳ್ತೀರಿ, ವರದಿಯನ್ನು ಮಾಡ್ತೀರಿ, ಅದಕ್ಕೆ ಬೇಕಾದಂಥ ಶಾಂತಿ ನೆಲೆಸಬೇಕು, ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ, ಸತ್ಯಶೋಧನಾ ಸಮಿತಿಗೆ ಒಂದಷ್ಟು ಸದಸ್ಯರುಗಳು, ಅವರು ಇಡೀ ಕರಾವಳಿ ಭಾಗವನ್ನು ಸುತ್ತಾಟ ಮಾಡಿ ವರದಿಯನ್ನು ಕೊಡ್ತಾರೆ.
ವರದಿ ಕೊಟ್ಟ ಮೇಲೆ ಇವರು ಈ ರೀತಿಯ ಕಾನೂನು ತರ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ವರದಿಯಲ್ಲಿ ಸತ್ಯ ಇದೆಯಾ ಇಲ್ವೋ ಅನ್ನುವಂಥದ್ದು ಸಂಶಯ ಬರುತ್ತೆ ನಮಗೆ. ವರದಿ ಕೊಡುವಂಥವರು ಸತ್ಯವಾಗಿ ಇಲ್ಲಿ ಗಲಭೆಗಳ ಕಾರಣಕ್ಕೆ ವಾಸ್ತವಿಕ ಸ್ಥಿತಿ ಏನು, ವಾಸ್ತವಿಕವಾದಂಥ ವಿಷಯ ಯಾವುದಂತ ಅವ್ರು ಹೇಳ್ತಾ ಇದ್ರೆ ಆ ವರದಿಯಲ್ಲಿ ಕೊಟ್ಟಿರ್ತಿದ್ರೆ ಯಾವುದೇ ತಿದ್ದುಪಡಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ವರದಿಯಲ್ಲಿ ಅವರು ನೈತಿಕ ಪೊಲೀಸ್ಗಿರಿಯ ಬಗ್ಗೆ ಉಲ್ಲೇಖ ಮಾಡಿದ್ದಿರಬಹುದು. ಯಾಕೆ ನೈತಿಕ ಪೊಲೀಸ್ಗಿರಿ? ಕಾನೂನು ಎಲ್ಲ ಇರುವಾಗ, ಇಷ್ಟೊಂದು ಸ್ಟ್ರಾಂಗ್ ಕಾನೂನು ಇರುವಾಗ ನೈತಿಕ ಪೊಲೀಸ್ಗಿರಿಯ ಈ ಅಕ್ರಮ ಗೋ ಸಾಗಾಟದ ವಾಹನಗಳನ್ನು ಕಾರ್ಯಕರ್ತರು ತಡೆಯುವಂತಹ ಅಗತ್ಯವೇನಿದೆ ಅಂತ ಅವರು ನೋಡಿ. ಕಾರ್ಯಕರ್ತರು ಒಂದು ಭಾಗ, ಕಾರ್ಯಕರ್ತರು ನೋಡಿ ವಿಶ್ವ ಹಿಂದೂ ಪರಿಷತ್ ಇರಬಹುದು ಅಥವಾ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹಿಂದೂ ಸಮಾಜದ ಶ್ರದ್ಧೆಯನ್ನು ಉಳಿಸುವಂತಹ, ಹಿಂದೂ ಸಮಾಜದ ಬಗ್ಗೆ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಬಂದೆ, ಅದರಲ್ಲೆರಡು ಪ್ರಶ್ನೆ ಇಲ್ಲ. ಆದರೆ ನಮ್ಮ ಭಾವನೆಗಳಿಗೆ ನೋವಾದಾಗ ನಾವು ಅದನ್ನು ತಡಿಬೇಕಲ್ಲ. ಹಿಂದೂ ಸಮಾಜ ಇವತ್ತು ಅದಕ್ಕೆ ಪೂರ್ತಿಯಾಗಿ ರಸ್ತೆಯಲ್ಲಿ ಹೋಗೋದು ಅಕ್ರಮವಾಗಿ ಇವತ್ತು ಗೋವನ್ನು ಕತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ತಾಯಿ ಗೋಮಾತೆ ಅಂತ ನಾವು ಕರಿತಾ ಇದ್ದೇವೆ, ನಾವು ಅದನ್ನು ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದಾಗ ಅದನ್ನು ಕತ್ಕೊಂಡು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ನಿಲ್ಲಿಸಬೇಕಾಗುತ್ತೆ. ನಿಲ್ಲಿಸಿದಾಗ ಅದು ನೈತಿಕ ಪೊಲೀಸರಿಗೆ ಹೇಗೆ ಅದನ್ನು ಪೊಲೀಸಿಗೆ ಒಪ್ಪಿಸುವಂಥ ಕೆಲಸಗಳಾಗುತ್ತೆ. ನೀವು ನಿಲ್ಲಿಸಿದ್ರೆ ಯಾರೋ ಒಂದು ಕಡೆ ಅವರಿಗೆ ಆರ್ಥಿಕವಾಗಿ ಪೆಟ್ಟಾಗುತ್ತೆ, ಅವರಿಗೆ ಕೇಸ್ಗಳಾಗುತ್ತೆ ಎನ್ನುವಂಥ ದೃಷ್ಟಿಯಿಂದ ನೀವು ಯೋಚನೆ ಮಾಡಿದ್ರೆ ಅದು ನೈತಿಕ ಪೊಲೀಸ್ಗಿರಿ ಆಗುತ್ತೆ. ಇಲ್ಲದೆ ನೈತಿಕ ಪೊಲೀಸರಿಗೆ ಯಾಕೆ ಆಗುತ್ತೆ? ಅಲ್ಲ, ಕಾನೂನು ಇದೆ, ಪೊಲೀಸ್ ಇಲಾಖೆ ನೋಡಿ. ಪೊಲೀಸಿಗೆ ತಿಳಿಸಬಹುದಲ್ವಾ? ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟೇ ನಿಲ್ಲಿಸುವಂಥದ್ದು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಷ್ಟು ನೈತಿಕ ಪೊಲೀಸ್ಗಿರಿ ಆಗಿದೆ? ಎಲ್ಲ ವಿಚಾರಗಳನ್ನ ಪೊಲೀಸರಿಗೆ ಕಾನೂನು ರೀತಿಯಲ್ಲಿ ಮಾಹಿತಿ ಕೊಟ್ಟು ಅದನ್ನು ತಡೆದು ನಿಲ್ಲಿಸುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಬಂದಿದೆ. ಹಾಗಿರ್ಬೇಕಾದ್ರೆ ಯಾವುದು ನೈತಿಕ ಪೊಲೀಸ್ಗಿರಿ? ಹಾಗಾದ್ರೆ ಇವರು ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತಾರಲ್ಲ, ಕಾನೂನನ್ನು ಗಟ್ಟಿಯಾಗಿ ಪರಿಪಾಲನೆ ಮಾಡಲಿ, ಗಟ್ಟಿಯಾಗಿ ಅನುಷ್ಠಾನಗೊಳಿಸಲಿ ಅವರು. ಹಾಗಾದಾಗ ಅಕ್ರಮ ಕಸಾಯಿಖಾನೆಗಳು ಎಷ್ಟಿದೆ ಲೆಕ್ಕ ಕೊಟ್ಟಿದ್ದಾರೆ, ಕಾರ್ಯಕರ್ತರು ಮಾಹಿತಿಗಳನ್ನು ಕೊಡ್ತಾರೆ. ಹಾಗಾದ್ರೆ ಅದನ್ನು ತಡೆದು ನಿಲ್ಲಿಸುವಂಥ ಕೆಲಸಗಳಾಗಬೇಕಲ್ಲ. ಅಕ್ರಮವಾಗಿ ಗೋಸಾಗಟ್ಟಾಗುತ್ತೆ, ಇಲ್ಲಿ ಹೋಗುತ್ತೆ ಮಾಹಿತಿಗಳನ್ನು ಕೊಡ್ತಾರೆ. ನೀವು ಮನೆಗಳಲ್ಲಿ ಗೋವನ್ನು ಕಡಿತೀರಿ ಅಂತ ಹೇಳಿದರೆ ಅದರ ಅರ್ಥ ಏನು? ಅವರಿಗೇನು ಶಿಕ್ಷೆ? ಇವತ್ತು ಯಾವುದೋ ಒಂದು ಅಲ್ಪಸಂಖ್ಯಾತರನ್ನು ಇಟ್ಕೊಂಡು ಬಹುಸಂಖ್ಯಾತರ ಭಾವನೆಗಳಿಗೆ ನೋವನ್ನು ತರುವಂಥ ಕೆಲಸ ನಿರಂತರ ಆಗ್ತಾ ಇದೆ. ನೀವು ಯಾವುದೋ ಹಬ್ಬಗಳಲ್ಲಿ ಗೋವನ್ನು ಕಡಿತೀರಿ, ನಮ್ಮ ಭಾವನೆಗಳಿಗೆ ನೋವನ್ನು ಉಂಟು ಮಾಡ್ತೀರಿ, ನಮ್ಮ ಶ್ರದ್ಧೆಗೆ ಪೆಟ್ಟು ಉಂಟು ಮಾಡ್ತೀರಿ, ನಮ್ಮ ಶ್ರದ್ಧೆಗಳ ಮೇಲೆ ಆಕ್ರಮಣವನ್ನು ಮಾಡ್ತೀರಿ ಅಂತ ಹೇಳಿದರೆ ನಾವು ಅದನ್ನು ಪ್ರಶ್ನೆ ಮಾಡಲೇಬೇಕಲ್ಲ ಬಹುಸಂಖ್ಯಾತ ಸಮಾಜ. ಸರಿ, ಅಕ್ರಮ ಗೋಸಾಗಾಟ ಮತ್ತೆ ಹೆಚ್ಚಳವಾಗುವಲ್ಲಿ ಈ ಕಾಯ್ದೆ ಸಹಕಾರಿಯಾಗುವ ಸಾಧ್ಯತೆಗಳು ನಿಚ್ಚಳ ಆಗಿದೆಯಾ? ಹಿಂದಿನ ಕಾನೂನು ಭಾರಿ ಗಟ್ಟಿಯಾಗಿತ್ತು, ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು. ಗೋಕಳ್ಳರಿಗೂ ಕೂಡ ಒಂದು ಹೆದರಿಕೆ ಇತ್ತು, ಅವರಲ್ಲಿ ಭಯ ಇತ್ತು. ಅಂದರೆ ಇದನ್ನು ತೆಗೆದುಕೊಂಡು ಹೋದರೆ ನಾವು ಏನೋ ನಮ್ಮ ಆಸ್ತಿ 1-2-3 ಕಡೆ ಆಸ್ತಿ ಮುಟ್ಟುಗಲಾಗಿದೆ, ವಾಹನಗಳ ಜಪ್ತಿ ಆಗಿದೆ, ಗೋಕಳ್ಳರಿಗೆ ಶಿಕ್ಷೆ ಆಗಿದೆ. ಹಾಗಿರಬೇಕಾದ್ರೆ ಅವರಿಗೆ ಒಂದು ರೀತಿಯಲ್ಲಿ ಭಯ ಉಂಟಾಗುತ್ತೆ. ಅದನ್ನು ಒಂದಷ್ಟು ಅದಕ್ಕೆ ಕಡಿವಾಣ ಹಾಕಬಹುದು. ಅದು ಬಿಟ್ಟು ನೀವು ಸರಳೀಕರಣಗೊಳಿಸ್ತೀರಿ, ತಿದ್ದುಪಡಿ ಮಾಡ್ತೀರಿ, ಅದನ್ನು ಸ್ವಲ್ಪ ನೀವು ಫ್ಲೆಕ್ಸಿಬಲ್ ಮಾಡ್ತೀರಿ ಅಂತ ಹೇಳಿದರೆ ಮತ್ತೆ ನಾವು ಪ್ರೋತ್ಸಾಹ ಕೊಟ್ಟಾಗೆ, ನೀವು ನಾನು ಆಗಲೇ ಹೇಳಿದಾಗೆ ಒಂದು ರಿಯಾಯಿತಿ ಕೊಟ್ಟಾಗೆ ನೀವು ಮತ್ತೆ ತೆಗೆದುಕೊಂಡೋಗಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆಗುತ್ತೆ 100%. ನೀವು ತಕ್ಷಣ ವಾಹನ ಇವತ್ತು ಅಕ್ರಮ ಗೋಸಾಗಾಟ ಮಾಡೋದು ವಾಹನವನ್ನು ಹಿಡಿತೀರಿ, ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಕಾನೂನಿನ ಭಯ ಇದ್ದರೆ ಸಮಾಜದಲ್ಲಿ ಅದು ಹತೋಟಿಗೆ ಬರುತ್ತೆ. ಅದು ಬಿಟ್ಟು ಕಾನೂನೇ ನಮ್ಮ ಇಷ್ಟು ಸಡಿಲವಾಗಿರ್ಬೇಕಾದ್ರೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸಗಳಾಗುತ್ತೆ. ಸರ್, ಅಲ್ಲಿ ಬ್ಯಾಂಕ್ ಬಾಂಡ್ ಮತ್ತೆ ಇಂಡೆಮ್ನಿಟಿ ಬಾಂಡ್ ಇಲ್ಲಿ ಏನು ವ್ಯತ್ಯಾಸ ಇರ್ತದೆ? ಅಷ್ಟೊಂದು ಸಮಸ್ಯೆ ಇದೆ ಅದರಲ್ಲಿ. ನೋಡಿ, ಒಂದು 10 ಲಕ್ಷದ ವಾಹನ ಆದರೆ 10 ಲಕ್ಷದ ನಾವು ಸೆಕ್ಯೂರಿಟಿಯನ್ನು ಕೊಟ್ಟು ನಾವು ವಾಹನದಿಂದ ಬಿಡಿಸ್ಕೊಳ್ಬೇಕು. ಇವತ್ತು ಇಂಡೆಮ್ನಿಟಿ ಬಾಂಡ್ ಏನಿಲ್ಲ ಅದಕ್ಕೆ, ನೀವು ತಕ್ಷಣ ಅದನ್ನು ವಾಹನ ಬಿಡಿಸ್ಕೊಳ್ಬಹುದು. ಅಂದ್ರೆ ಅಷ್ಟು ತಿದ್ದುಪಡಿ ಮಾಡಬೇಕಿತ್ತ ಅಥವಾ ಆ ಕಾನೂನಲ್ಲಿ ತಿದ್ದುಪಡಿ ಅಗತ್ಯ ಇತ್ತಾ? ಅದು ಯಾಕೋಸ್ಕರ ನಮಗೆ ಅನಿಸುವುದು, ಇವತ್ತು ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಭಾರಿ ಒಂದು ದೊಡ್ಡ ಗೋಕಳ್ಳರ ತಂಡ ಅಥವಾ ಗೋ ಮಾಫಿಯಾ ಅವರಲ್ಲಿ ಹೋಗಿ ಕೂತು ಇದನ್ನು ತಿದ್ದುಪಡಿ ಮಾಡಲೇಬೇಕೆನ್ನುವಂಥ ಆಗ್ರಹವನ್ನು ಮಾಡಿತ್ತು ಅಂತ ನಮಗೆ ಅನಿಸ್ತದೆ. ಆ ಬೆದರಿಕೆಗಳಿಗೆ ಆಗ್ರಹಕ್ಕೆ ಮಣಿದು ಸಿದ್ದರಾಮಯ್ಯನವರು ಈ ಕಾನೂನನ್ನ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ತಿದ್ದುಪಡಿ ಮಾಡಲಿಕ್ಕೆ ಕಾರಣಗಳು ಬೇಕೇ ಅಲ್ವಾ? ಮತ್ತು ಕಾರಣಗಳನ್ನು ತಾವು ಕೂಡ ಕೇಳಬೇಕಲ್ವಾ? ಅಲ್ಲ, ಇವತ್ತು ತಿದ್ದುಪಡಿ ನಮಗೆ ಮಾಧ್ಯಮಗಳಲ್ಲಿ ವಿಚಾರಗಳು ತಿಳಿದು ಕ್ಯಾಬಿನೆಟ್ ಅಲ್ಲಿ ಅದು ಮಂಜೂರಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಏನೋ ನಿನ್ನೆಯ ಕಾರ್ಯಕಲಾಪಗಳಲ್ಲಿ ಇರಲಿಲ್ಲ, ಮತ್ತೆ ಮುಂದೆ ಬರಬಹುದು, ಮುಂದಿನ ದಿನಗಳಲ್ಲಿ ಬರಬಹುದು. ಬಟ್ ಅದು ಕಾರಣಗಳನ್ನು ಕೇಳುವಂತಹ ಹಕ್ಕು ಎಲ್ರಿಗೂ ಕೂಡ ಇದೆ. ಕಾರಣಗಳನ್ನು ಹೇಳುವಂತಹ ಒಂದು ಇಚ್ಛಾಶಕ್ತಿಯೂ ಕೂಡ ಅವರಿಗೆ ಇರಬೇಕು. ಅಲ್ಲ, ಕಾರಣಗಳನ್ನು ಕೊಡ್ಲೇಬೇಕು ಅವರು. ಯಾಕೋಸ್ಕರ ಈ ತಿದ್ದುಪಡಿ ಮಾಡ್ತಾ ಇದ್ದೇವೆ, ಯಾಕೋಸ್ಕರ ಈ ತಿದ್ದುಪಡಿ ಆಗ್ತಾ ಇದೆ,
ಯಾರು ಗೋಕಳ್ಳರಿಗೆ ನೀವೇನಾದರೂ ಸಹಕಾರ ಕೊಡ್ತೀರಾ ಅದನ್ನು ಅವ್ರು ಹೇಳಬೇಕು. ಅಥವಾ ಇಲ್ಲಿ ಮುಂದೆ ಈ ರೀತಿಯ ಗಲಭೆಗಳಾಗಲಿ ಅಥವಾ ಈ ರೀತಿ ಆಗಲಿ ಅಂತ ಅದಕ್ಕೆ ನೀವು ಪುಷ್ಟೀಕರಣ ಕೊಡ್ತಾ ಇದ್ದೀರಾ. ಯಾವುದು ನಿಮ್ಮ ಅದರದ್ದು ಆ ತಿದ್ದುಪಡಿಗೆ ಏನು ಕಾರಣ ಅದನ್ನು ನಾವು ಕೊಡಬೇಕೆನ್ನುವಂಥ ಆಗ್ರಹವೂ ಕೂಡ ಇದೆ ನಮ್ಮದು. ಸರ್, ಮತ್ತೊಂದು ತಮ್ಮ ಆಗ್ರಹ ಅದೇ, ಅದು ಯಾವ ರೀತಿಯಲ್ಲಿ ಇದೆ ಆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಕಾಯ್ದೆ ಅದೇ ರೀತಿಯಲ್ಲಿ ಇರಲಿ ಅನ್ನೋದು ತಮ್ಮ ಒಂದು ಅಭಿಮತ. ಬಟ್ ಆ ಕಾಯ್ದೆ ಇದ್ರೂ ಕೂಡ ಅಕ್ರಮ ಸಾಗಾಟ ಸಂಪೂರ್ಣವಾಗಿ ನಿಂತಿಲ್ಲ, ಅಲ್ಲಿಯೂ ಅದು ಕೂಡ ನಡೀತಾ ಇದೆ. ಆ ಕಾನೂನು ಇದ್ರೂ ಕೂಡ ಈ ವಿಚಾರವಾಗಿ ತಾವು ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಇದರ ತಿದ್ದುಪಡಿಯನ್ನು ಬಹಳಷ್ಟು ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಏನಾದರೂ ಅವಕಾಶಗಳಿದ್ರೆ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ತಾವು ಹೇಳ್ತೀವಿ? ನನಗನಿಸುವುದು ಇವತ್ತು ಗೋವಿನ ಏನು ಜಾನುವಾರು ಸಂರಕ್ಷಣಾ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ ಏನಿದೆ ಅದು ಲಾಗಿನಲ್ಲಿ ಇರಬೇಕು. ಒಂದು. ಎರಡನೇದು, ನೇರವಾಗಿ ಗೋವನ್ನು ಕತ್ಕೊಂಡು ಹೋಗುವಂತಹ ಅಥವಾ ಗೋವನ್ನು ಸಾಗಿಸುವಂತಹ ಅಕ್ರಮವಾಗಿ ಯಾರು ಗೋಸಾಗಾಟ ಮಾಡ್ತಾರೆ, ಯಾರು ಹಟ್ಟಿಯಿಂದ ಗೋವನ್ನು ಕತ್ಕೊಂಡು ಹೋಗ್ತಾರೆ, ಅಕ್ರಮವಾಗಿ ನಡೆಯುವಂಥ ಕಸಾಯಿಖಾನೆಗಳು, ಇದನ್ನೆಲ್ಲವನ್ನ ನಿಲ್ಲಿಸಬೇಕಾದ್ರೆ ತಕ್ಷಣ ಶಿಕ್ಷೆ ಆಗುವಂತಹ ಕಾನೂನನ್ನು ಜಾರಿಗೆ ಬರಬೇಕು. ತಕ್ಷಣ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಪ್ರಶ್ನೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಸರ್ಕಾರ ಮಾತಾಡ್ತಾ ಇಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಗೋಶಾಲೆ ಅಂತ ಹೇಳಿದೆ, ಅದಕ್ಕೆ ಬೇಕಾದಂಥ ಅನುದಾನ ಇರ್ಬೋದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿರ್ಬೋದು, ಅದರ ಬಗ್ಗೆ ಸರ್ಕಾರ ಮಾಡ್ತಾ ಇಲ್ಲ. ಜಿಲ್ಲೆಯಲ್ಲಿ ನಾವು ಒಂದು ಗೋಶಾಲೆ ತೆರಿತೇವೆ ಅಥವಾ ದೀಪಾವಳಿಯ ಗೋಪೂಜೆಯಲ್ಲಿ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಗೋಪೂಜೆಗೆ ನಾವು ಗೋಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಅಷ್ಟಕ್ಕೆ ಸೀಮಿತವ? ನೀವು ಒಂದು ಕಡೆಯಲ್ಲಿ ಸುಣ್ಣ ಒಂದು ಕಡೆ ಬೆಣ್ಣೆ ಹಾಕಿದರೆ ಅದು ಪ್ರಯೋಜನ ಇಲ್ಲ. ನೀವು ಗೋವಿನ ವಿಚಾರ ಗೋ ಸಂರಕ್ಷಣೆಗೆ ಏನು ನೀನು ವ್ಯವಸ್ಥೆ ಮಾಡ್ತೀರಿ, ಏನು ಕಾನೂನು ತರ್ತೀರಿ, ಅದನ್ನು ತಕ್ಷಣ ಕಾಯ್ದೆ ತರುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದಿದ್ದರೆ ನಮ್ಮಲ್ಲಿ ಮತ್ತೆ ಈ ಗೋವನ್ನು ಎಲ್ಲೋ ಒಂದು ಝೂನಲ್ಲಿ ನೋಡಬೇಕಾದಂಥ ಕಾಲ ಬರ್ಬೋದು ಅಂತ ನಮಗೆ ಅನಿಸ್ತದೆ. ಆ ರೀತಿಯಾಗಿ ನಿರಂತರವಾಗಿ ಗೋವನ್ನು ತೆಗೆದುಕೊಂಡು ಹೋಗ್ತಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಿರಂತರವಾಗಿ ನಿಂತು ಅದನ್ನು ರಕ್ಷಣೆ ಮಾಡೋದ್ರಿಂದ ಒಂದಷ್ಟು ಹೆದರಿಕೆ ಇದೆಯೋ ಅಂತ ಗೋಕಳ್ಳರಿಗೆ ಅಂತ ನನಗೆ ಅನಿಸ್ತದೆ. ಕರಾವಳಿಯ ಶಾಂತಿಯನ್ನು ನಿರಂತರವಾಗಿ ಭಂಗ ಮಾಡ್ತಾ ಇರುವಲ್ಲಿ ಈ ಒಂದು ಗೋ ಹತ್ಯೆಯ ಇಶ್ಯೂ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಒಂದು ಪರಿಹಾರ ಸೂತ್ರ ಸಿದ್ಧವಾಗಲೇಬೇಕು. ಇದು ಇನ್ನೂ ಕೂಡ ಮುಂದುವರಿಯಬೇಕು. ಯಾಕಂದರೆ ಅಭಿವೃದ್ಧಿಯ ನೆಪದಲ್ಲಿ ಮತ್ತು ಅಭಿವೃದ್ಧಿಯ ನಿಟ್ಟಿನಲ್ಲಿ ಮತ್ತು ಶಾಂತಿಯ ನಿಟ್ಟಿನಲ್ಲಿ ಇದಕ್ಕೆ ಒಂದು ಗಮನಾರ್ಹವಾದಂತಹ ಒಂದು ಪರಿಹಾರ ಸೂತ್ರವನ್ನು ಕಂಡುಹಿಡಿಯಲೇಬೇಕು. ಈ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಒಂದು ವರ್ಗ ಹೇಳ್ತಾ ಇದೆ ಅದು ನಮ್ಮ ಆಹಾರದ ಹಕ್ಕು ಮತ್ತು ನಮ್ಮ ವ್ಯವಹಾರದ ಹಕ್ಕು, ಅದನ್ನು ನಾವು ಎಂದಿಗೂ ಕೂಡ ಬಿಟ್ಟುಕೊಳ್ಳಲು ಅಂತ. ತಾವು ಹೇಳ್ತೀರಿ ಗೋಹತ್ಯೆಯನ್ನು ನಿಲ್ಲಿಸಲೇಬೇಕು, ಅದು ನಮ್ಮ ಆರಾಧನಾ ಪದ್ಧತಿಯೂ ಹೌದು ಮತ್ತು ನಮ್ಮ ಶ್ರದ್ಧೆಯ ಬಿಂಬವೂ ಹೌದು ಅನ್ನೋದನ್ನು ತಾವು ಹೇಳ್ತೀರಿ. ಇಲ್ಲಿ ಇದರಲ್ಲಿಯೂ ಕೂಡ ಕೆಲವೊಂದು ನಡುಪಂಥೀಯರಂತ ಹೇಳಿಕೊಳ್ಳುವವರು ಈ ಮುದಿಪ್ರಾಯದ ಈ ಜಾನುವಾರುಗಳನ್ನು ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿಯೂ ಕೂಡ ಇದ್ದಾರೆ. ಇಲ್ಲಿ ಈ ಎಲ್ಲ ವಿಚಾರವನ್ನು ಒಂದಷ್ಟು ವಿಮರ್ಶಿಸಿ ಒಂದು ಪರಿಹಾರ ಸೂತ್ರವನ್ನು ನೀಡಬೇಕಿದ್ರೆ ಯಾವ ರೀತಿಯಲ್ಲಿ ಮಾಡಬಹುದು? ನೋಡಿ, ನೀವು ಹೇಳಿದ ಹಾಗೆ ಮೊದಲಿಗೆ ಗೋವು ಒಂದು ಅವರ ಆಹಾರ ಪದ್ಧತಿ ಅಥವಾ ವ್ಯವಹಾರದ ಕ್ರಮ ಅಥವಾ ಮುದಿಗೋವುಗಳನ್ನು ಏನು ಮಾಡಬೇಕು ನೋಡಿ. ಹಿಂದೆ ರಸ್ತೆಗಳಲ್ಲಿ ಹಿಂದಿನ ರಾಜರುಗಳ ಕಾಲದಲ್ಲಿ ಇಲ್ಲಿ ಯಾವ ರೀತಿ ಅಂತ ಹೇಳಿದರೆ ನಾವು ಒಂದು ಕಲ್ಲಿನ ಕಂಬಗಳನ್ನು ಹಾಕ್ತಾ ಇದ್ರು. ಯಾಕೆ ಕಲ್ಲಿನ ಕಂಬಗಳಂತ ಹೇಳಿದರೆ ಗೋವಿಗೆ ಏನಾದರೂ ಅದಕ್ಕೆ ತುರಿಸುವಂಥದ್ದು ಆದ ರೀತಿ ಆದರೆ ಅಲ್ಲಿ ಹೋಗಿ ಅದನ್ನು ಮಾಡ್ತಿತ್ತು. ಅಥವಾ ಕಲ್ಲಿನ ಚಿಕ್ಕ ಚಿಕ್ಕ ಈ ನೀರಿಡ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತಿತ್ತು. ಅಂದರೆ ಗೋವು ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಹೇಗಿರ್ಬೇಕಂತ ಹೇಳಿದರೆ ಅದು ಸ್ವಾಭಿಮಾನವಾಗಿ ಬದುಕಬೇಕು. ಅದು ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಅದು ಗೋವು ಅತ್ಯಂತ ಶ್ರದ್ಧೆ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪೂಜನೀಯ ಸ್ಥಾನವಂತ ಪ್ರಾಣಿ. ಅದನ್ನು ನಾವು ಗೋಮಾತೆ ಅಂತ ಕರಿತೇವೆ. ಹಾಗಿರ್ಬೇಕಾದ್ರೆ ನಾವು ಇಲ್ಲಿ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂ ಸಮಾಜ, ನಮಗೆ ಬೇಕಾದಷ್ಟು ಹಬ್ಬ ಹರಿದಿನಗಳಿದೆ. ನಮ್ಮ ಹಬ್ಬ ಹರಿದಿನಗಳೇ ಇತರ ಯಾವುದೇ ಮತಗಳಿಗಿರ್ಬೋದು, ಧರ್ಮಗಳಿಗಿರ್ಬೋದು, ಎಲ್ಲಾದ್ರೂ ಉಂಟಾಗಿದೆಯಾ? ಯಾವುದೇ ಅದು ಸಾರ್ವಜನಿಕ ಗಣೇಶೋತ್ಸವ ಇರ್ಬೋದು, ಮೊಸರು ಕುಡಿಕೆಗಳು ಇರ್ಬೋದು, ಅಥವಾ ಯಾವುದೇ ನಮ್ಮ ಹಬ್ಬ ಹರಿದಿನಗಳಿಗೆ ಎಲ್ಲಾದರೂ ನೋವಾಗಿದೆಯಾ? ಇಲ್ಲ. ಹಾಗಾದರೆ ಇವರ ಎಲ್ಲ ಹಬ್ಬಗಳಲ್ಲಿ ಹಿಂದೂ ಸಮಾಜ ಭಾವನೆಗಳಿಗೆ ಯಾಕೆ ನೋವುಂಟು ಮಾಡ್ತಾರೆ? ಇವರು ನೋಡಿ, ನಾವು ಎಲ್ಲರೂ ಕೂಡ ಇವತ್ತು ಸರ್ಕಾರ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಆ ಥರದ ಕಲ್ಪನೆಗಳಿಟ್ಟು ನಾವು ಸರ್ಕಾರವನ್ನು ನಡೆಸ್ತಿದ್ದೇವೆ ಅಂತ ಹೇಳ್ತಾರಾದ್ರೆ ನೀವು ಅವರಿಗೆ ಸ್ಪಷ್ಟವಾಗಿ ಹೇಳಬೇಕು,
ನಿಮಗೆ ಅವರ ವೋಟ್ ಬ್ಯಾಂಕ್ಗೋಸ್ಕರ ನೀವು ಏನು ಮಾಡಲಿಕ್ಕೆ ಸಿದ್ಧರಿದ್ದೀರಿ ಅಂತ ಹೇಳಿದರೆ ಅವರನ್ನು ಹೇಳಬೇಕು ನೀವು. ಅಥವಾ ಮುಸ್ಲಿಂ ಸಮಾಜದ ಹಿರಿಯರು, ಪ್ರಮುಖರು ಇದನ್ನು ಅವರ ಸಮಾಜಕ್ಕೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಬಹುಸಂಖ್ಯಾತ ಹಿಂದೂ ಸಮಾಜ ನಾವು ಒಟ್ಟಾಗಿ ಒಂದಾಗಿ ಇಲ್ಲಿ ಬಾಳ್ಬೇಕಂತ ಹೇಳಿದರೆ ನೀವು ಕೂಡ ಅವರ ಭಾವನೆಗಳಿಗೆ ಬೆಲೆ ಕೊಡಿ, ಅವರ ಶ್ರದ್ಧೆಗೆ ಬೆಲೆ ಕೊಡಿ. ನೀವು ಇದರಲ್ಲಿ ಇದು ಮಾಡಬೇಡಿ. ನೀವು ಗೋವನ್ನು ಕಡಿತೀರಿ, ಯಾವುದೋ ಹಬ್ಬಗಳು ಬಂದಾಗ ನಿರಂತರವಾಗಿ ಅಕ್ರಮ ಗೋಸಾಕಟ್ಟುಗಳಾಗುತ್ತೆ, ಅಕ್ರಮವಾಗಿ ಮನೆ ಮನೆಗಳಲ್ಲಿ ಗೋವನ್ನು ಕಡಿತೀರಿ ಅಂತ ಹೇಳಿದರೆ ಹಿಂದೂ ಸಮಾಜ ಕೂಡ ಇವತ್ತು ಸ್ವಾಭಿಮಾನಿ ಸಮಾಜ ಆಗಿದೆ. ನಾವು ಪ್ರಶ್ನೆ ಮಾಡಲೇಬೇಕು ಅದನ್ನು. ನಾವು ಅದನ್ನು ಪ್ರಶ್ನೆ ಮಾಡ್ತೇವೆ. ಹಿಂದೂ ಸಮಾಜ ಅದಕ್ಕೆ ತಕ್ಷಣ ವಿರೋಧವನ್ನ ಕೂಡ ಮಾಡ್ತದೆ. ಈ ರೀತಿಯಾಗಿ ಒಂದು ಭಾಗ ಆದರೆ ಒಂದು ಸರ್ಕಾರ ಇದಕ್ಕೆ ತಕ್ಷಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಭಾವನೆಗಳಿಗೆ ಬೆಲೆ ಕೊಡಬೇಕು, ಶ್ರದ್ಧೆಗೆ ಬೆಲೆ ಕೊಡಬೇಕು. ಯಾವ ರೀತಿಯಾಗಿ ಇವತ್ತು ಹಿಂದೂ ಸಮಾಜ ಸರ್ವೇ ಜನ ಸುಖಿನೋಭವ ಅಂತ ಹೇಳಿದಂತಹ ಸಮಾಜ, ಸರ್ವೇ ಜನ ಸುಖಿನೋಭವ ಅಂತ ಹೇಳಿದಂಥ ಧರ್ಮ. ಹಾಗಿರಬೇಕಾದ್ರೆ ನೀವು ಅದನ್ನು ಎಲ್ಲರನ್ನ ನಾವು ಒಂದೇ ಭಾವನೆಯಲ್ಲಿ ನೋಡ್ತೇವೆ. ಅವರು ಕೂಡ ಅದನ್ನು ಯೋಚನೆ ಮಾಡಬೇಕು. ಅದನ್ನು ಕೂಡ ಅವರು ಅಲ್ಪಸಂಖ್ಯಾತರು ಕೂಡ ಅದನ್ನು ಯೋಚನೆ ಮಾಡಬೇಕು. ಇವತ್ತು ಮುದಿಗೋವುಗಳು ಅಥವಾ ನಿಷ್ಪ್ರಯೋಜಕ ಗೋವುಗಳು, ಬೀಡಾಡಿ ಗೋವುಗಳು ಇದ್ದಾವೆ ಅಂತ ಹೇಳ್ತಾರೆ. ಜಿಲ್ಲಾ ಕೇಂದ್ರದ ಗೋಶಾಲೆಗಳನ್ನು ಸರಿಯಾಗಿ ಸಮರ್ಪಕವಾಗಿ ಅದನ್ನು ಮಾಡಲಿ. ಆವಾಗ ಅದಕ್ಕೆ ಪರಿಹಾರ ಅಲ್ಲ. ಸರ್ಕಾರದ ಮಟ್ಟದಲ್ಲಿ ಇವತ್ತು ಸರ್ಕಾರ ಯೋಚನೆ ಮಾಡಿ ಜಿಲ್ಲಾ ಅದನ್ನು ಹೇಳಿದೆ. ಆದರೆ ಅದು ಯಾವ ರೀತಿ ಇದೆ ಜಿಲ್ಲಾ ಕೇಂದ್ರದಲ್ಲಿರುವಂಥ ಗೋಶಾಲೆಗಳು, ಅದರ ಪರಿಸ್ಥಿತಿ ಏನು ಇವತ್ತು? ಅಲ್ಲಿ ಗೋವುಗಳಿಗೆ ವ್ಯವಸ್ಥೆ ಇಲ್ಲ ಸರಿಯಾಗಿ. ಆ ರೀತಿ ಯೋಚನೆ ಮಾಡಿ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಗೋಶಾಲೆಗಳನ್ನು ತೆರಿಬೇಕಾದ್ರೆ ಗೋವಿಗೆ ಒಂದು ರೀತಿಯಾದಂಥ ಮಹತ್ವ ಇದೆ ಅಂತ ಸರ್ಕಾರಕ್ಕೂ ಯೋಚನೆ ಇದೆಯಲ್ಲ. ಆ ಯೋಚನೆಯನ್ನು ಇಟ್ಕೊಂಡು ಅಲ್ಲಿ ಗೋಶಾಲೆಗಳನ್ನು ತೆರಿಬೇಕು ಮತ್ತು ಅದಕ್ಕೆ ಬೇಕಾದಂಥ ಸಮರ್ಪಕವಾದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಈ ರೀತಿ ಮಾಡಿದರೆ ಮಾತ್ರ ಏನಾದರೂ ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತ ನನಗೆ ಅನಿಸ್ತದೆ. ಅಂದರೆ ತಮ್ಮ ಪ್ರಕಾರ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಲೇಬೇಕು. ಗೋವು ಈ ದೇಶದ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರುವಂಥ ಒಂದು ಶ್ರದ್ಧೆಯ ಕೇಂದ್ರ, ನಡೆದಾಡುವ ದೇವರು ಅಂತಲೇ ಹೇಳ್ತೇವೆ, ಕಾಮಧೇನು ಅಂತ ನಾವು ಕರಿತೇವೆ. ಹಾಗಿರಬೇಕಾದ್ರೆ ಅದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಏನಿದೆ ಅದು ಎಲ್ರಿಗೂ ಕೂಡ ಇದೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ. ಇವತ್ತು ನೀವು ಮಾಡುವಂಥ ಎಲ್ಲ ಆಹಾರಗಳು ಏನಿದೆ ಅದೆಲ್ಲವೂ ಕೂಡ ಗೋವಿನ ಆಧಾರಿತವಾಗಿರುವಂಥದ್ದು. ಹಾಗಿರ್ಬೇಕಾದ್ರೆ ಗೋಹತ್ಯೆಯನ್ನು ತಡಿಬೇಕಲ್ಲ. ಬಟ್ ಅಲ್ಲಿ ದಲಿತರ ಹಕ್ಕುಗಳನ್ನು ಕೂಡ ಗಮನಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆಯಲ್ಲ ನಿಷೇಧ ಮಾಡಿದ್ರೆ. ನೋಡಿ, ನಮ್ಮ ಆಹಾರ ಹಕ್ಕನ್ನು ಯಾಕೆ ಕಸಿದುಕೊಳ್ತೀವಿ? ಆಹಾರದ ಹಕ್ಕು ಯಾವ ಆಹಾರಗಳನ್ನ ಎಲ್ಲಿ? ಹಿಂದೂ ಧರ್ಮದ ಭಾಗ ಅವರು ದಲಿತರು. ನೋಡಿ, ಹಿಂದೂ ಧರ್ಮದ ದಲಿತರಲ್ಲಿ ಅದಕ್ಕೆ ಎರಡು ಪ್ರಶ್ನೆ ಇಲ್ಲ. ದಲಿತರನ್ನ ಅಲ್ಲಿಯೂ ಕೂಡ ಹಿಂದೂ ಧರ್ಮ ಅಲ್ಲ ಅಂತ ಹೇಳಲೇ ಇಲ್ಲ. ಮತ್ತು ಅವರು ಆಹಾರದ ಕ್ರಮ ಅಂತ ಅಷ್ಟಾಗಿ ಅದನ್ನ ಯಾವುದೋ ಕಮ್ಯುನಿಸ್ಟರು ಇದ್ದಾರೆ ಇವತ್ತು ಆ ಭಾವನೆಯನ್ನು ಬೆಳೆಸುವಂಥ ಕೆಲಸಗಳು ಆಗುತ್ತೆ. ಇವತ್ತು ಕಮ್ಯುನಿಸ್ಟರು ಇರ್ಬೋದು, ದೇಶ ವಿರೋಧಿಗಳು ಇರ್ಬೋದು, ಅಥವಾ ಧರ್ಮ ವಿರೋಧಿಗಳು ಇರ್ಬೋದು, ಇವರು ಈ ರೀತಿಯಾಗಿ ಒಂದು ರೀತಿಯ ಪ್ರೊಪಗಂಡವನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅವರು ನಮ್ಮ ಆಹಾರ ಕ್ರಮ ಯಾವುದು ಹಾಗಾದ್ರೆ ಯಾವುದಂತ ನಾವು ಪ್ರಶ್ನೆ ಮಾಡಬೇಕಲ್ಲ. ಆಹಾರದ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ ಬೇಕಾದಷ್ಟು ಆಹಾರದ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ನೋವು ಮಾಡಿಯೇ ನೀವು ಆಹಾರವನ್ನು ಸೇವಿಸ್ತೇನೆ ಅಂತ ಹೇಳಿದ್ರೆ ಯಾರು ಅದನ್ನು ಮಾಡ್ತಾರೆ ಅವರ ವಿರುದ್ಧವೇ ಹಿಂದೂ ಸಮಾಜ ನಿಲ್ಲುತ್ತೆ. ಇದು ರೈತರ ಅಸ್ತಿತ್ವದ ಪ್ರಶ್ನೆ ಯಾಕಾಗ್ತದೆ? ನೋಡಿ, ರೈತರಿಗೆ ಇವತ್ತು ಈ ದೇಶ ಏನೊಂದು ಕೃಷಿ, ಈ ದೇಶದ ರಾಷ್ಟ್ರ ಕೃಷಿ ಪ್ರಧಾನ ದೇಶ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹಾಗಿರ್ಬೇಕಾದ್ರೆ ಕೃಷಿ ಯಾವುದರ ಮೇಲೆ ಅವಲಂಬಿತವಾಗಿರುವಂಥದ್ದು? ಇವತ್ತು ಸಾವಯವ ಕೃಷಿ ಆಗಬೇಕು ಮತ್ತು ಇದರ ಬಗ್ಗೆ ಭಾರಿ ದೊಡ್ಡ ಆಂದೋಲನ ಆಗ್ತಾ ಇದೆ. ಹಿಂದೆ ಇದ್ದಂಥ ಕೃಷಿ ಅದು ಮತ್ತೆ ಯಾವಾಗ ರಾಸಾಯನಿಕ ಗೊಬ್ಬರಗಳು ಅಥವಾ ಬೇರೆ ಬೇರೆ ಇದಕ್ಕೆ ಮಾರ್ಪಾಡುಗೊಂಡಾಗ ಇಲ್ಲಿ ದೇಶದಲ್ಲಿ ಭಾರಿ ದೊಡ್ಡದಾಗಿ ದೈಹಿಕ ಸಮಸ್ಯೆಗಳು ಬಂತು. ಆ ನಂತರ ಮತ್ತೆ ಇವತ್ತು ಕೃಷಿಯ ಬಗ್ಗೆ ಅಥವಾ ಕೃಷಿ ಆಧಾರಿತ ಗೋವು ಆಧಾರಿತ ಕೃಷಿ ಆಗಬೇಕೆನ್ನುವಂಥದ್ರ ಬಗ್ಗೆ ಭಾರಿ ದೊಡ್ಡ ರೀತಿಯ ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಬೇಕಾದಂಥ ಇಂಪ್ಲಿಮೆಂಟ್ಗಳು ಕೂಡ ಆಗ್ತಾ ಇದೆ. ಹಾಗಿರ್ಬೇಕಾದ್ರೆ ಗೋವನ್ನು ಬಳಸಿಕೊಂಡು ನಾವು ಇಲ್ಲಿ ಕೃಷಿ ಮಾಡಿದರೆ ಮಾತ್ರ ನಾವು ಎಲ್ಲದಕ್ಕೂ ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಬೋದು ಅಥವಾ ಅದಕ್ಕೆ ಪರಿಹಾರ ಸಿಗ್ಬೋದು. ಅದು ಬಿಟ್ಟು ನೀವು ಗೋವನ್ನು ಬಿಟ್ಟು ನೀವು ಕೃಷಿ ಮಾಡ್ತೀರಿ ಅಂತ ಹೇಳಿದರೆ, ನಮಗೆ ಪಂಜಾಬ್ ಉದಾಹರಣೆ ಇದೆ. ಪಂಜಾಬ್ನಲ್ಲಿ ನೀವು ಪ್ರತಿ ಸಂಜೆ 5 ಗಂಟೆಗೆ ಒಂದು ಟ್ರೈನನ್ನು ಬಿಡ್ತಾರೆ, ಕ್ಯಾನ್ಸರ್ ಎಕ್ಸ್ಪ್ರೆಸ್ ದೆಹಲಿಗೆ. ಯಾಕೋಸ್ಕರ? ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು, ಪೆಸ್ಟಿಸೈಡ್ಗಳನ್ನು ಉಪಯೋಗವನ್ನು ಮಾಡಿಕೊಂಡು ಅಲ್ಲಿರುವಂತಹ ಯಾವ ಕೃಷಿಯನ್ನು ಬಳಸ್ತಾರೆ, ಅದರಿಂದಾಗಿ ಮಾರಕ ಕಾಯಿಲೆಗಳು ಬರ್ತಾ ಇದೆ. ನೀವು ಒಂದು ಟ್ರೈನ್ ದಿವಸ ಹೋಗುತ್ತೆ, ಕ್ಯಾನ್ಸರ್ ಎಕ್ಸ್ಪ್ರೆಸ್ ಎನ್ನುವಂಥ ಹೆಸರನ್ನು ಇಟ್ಕೊಂಡು ಹೋಗ್ತದೆ ದೆಹಲಿಗೆ ಅಂತ ಹೋಗ್ತದೆ ಅಂತ ಹೇಳಿದರೆ, ಗೋವನ್ನು ಬಿಟ್ಟು ನಾವು ಯಾವುದೋ ರಾಸಾಯನಿಕ ವಸ್ತುಗಳನ್ನು ಉಪಯೋಗ ಮಾಡಿದ್ರಿಂದ ಈ ರೀತಿಯಾಗಿ
ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ನಮ್ಗೆ ಅನಿಸ್ತದೆ. ಅದಕ್ಕೋಸ್ಕರ ಗೋವನ್ನು ನಾವು ಪ್ರಧಾನವಾಗಿ ಇಟ್ಕೊಂಡೇ ನಾವು ಮಾಡಬೇಕಾಗತ್ತೆ ಇವತ್ತು ಕೃಷಿಯನ್ನ. ನಾವು ಬಳಸುವ ಆಹಾರಗಳಿರ್ಬೋದು, ಆಹಾರ ಪದ್ಧತಿ ಎಲ್ಲವನ್ನು ಕೂಡ ಗೋವನ್ನು ಬಳಸಿಯೇ ನಾವು ಮಾಡಬೇಕಾಗುತ್ತೆ. ಗೋವಿನ ಅದು ಯಾವುದೇ ಗೊಬ್ಬರಗಳಿರ್ಬೋದು ಎಲ್ಲವನ್ನು ಗೋವಿನ ಗೊಬ್ಬರಗಳಿಂದ ಮಾಡಿದಂಥದ್ದನ್ನು ಮಾಡಿದರೆ ನಾವು ಸರಿಯಾಗಿರ್ಬೋದು ಅಂತ ಅನಿಸ್ತದೆ. ಅಂದರೆ ಗೋರಕ್ಷಣೆಯ ಮೂಲಕವಾಗಿ ನಮ್ಮ ದೇಶ ಆರ್ಥಿಕತೆಯ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸ್ತದೆ ಅಂತ ತಾವು ಹೇಳ್ತೀವಿ. 100% ಇವತ್ತು ಗೋವಿಂದ ಆರ್ಥಿಕ ಸಬಲೀಕರಣ ಹೇಗೆ ಆಗಬಹುದು ಎನ್ನುವುದರ ಬಗ್ಗೆ ಭಾರಿ ದೊಡ್ಡದಾಗಿ ಅದರ ಬಗ್ಗೆ ಸೆಮಿನಾರ್ಗಳು, ಬೇರೆ ಬೇರೆ ರೀತಿಯಾದಂಥ ಪ್ರಶಿಕ್ಷಣ ವರ್ಗಗಳು ಆಗ್ತಾನೇ ಇದೆ. ಗೋವಿನಿಂದಾಗಿ ನಾವು ಆರ್ಥಿಕವಾಗಿ ಬಲಯುತರಾಗಬಹುದು ಎನ್ನುವುದರ ಬಗ್ಗೆ ನಮ್ಗೆ ಗೊತ್ತಿದೆ. ನಾವು ಹಿಂದೆಯೂ ಕೂಡ ರಾಜರುಗಳ ಕಾಲದಲ್ಲಿ ಕೂಡ ನಮ್ಮ ಸಂಪತ್ತನ್ನು ಅಳಿದು ಗೋವಿನಿಂದಲೇ. ಇವತ್ತು ಕೂಡ ನಾವು ಮತ್ತೆ ಇಷ್ಟು ರಿಪೀಟ್ಸ್ ಎನ್ನುವ ಹಾಗೆ ಮತ್ತೆ ನಾವು ಗೋವನ್ನು ಬಳಸಿಯೇ ನಾವು ಕೃಷಿ ಮಾಡಬೇಕು. ಮತ್ತೆ ನಾವು ಗೋ ಆಧಾರಿತ ಕೃಷಿ ಆಗಬೇಕು. ಬಟ್ ಗೋವು ಅನ್ನೋದು ಕೇವಲ ಕೆಲವೊಂದು ಸಂಘಟನೆಗಳಿಗೆ ಮಾತ್ರ ಪರಮ ಪೂಜನೀಯ ಅಲ್ಲ, ಸಮಸ್ತ ಹಿಂದೂ ಧರ್ಮಕ್ಕೂ ಕೂಡ ಪರಮ ಪೂಜನೀಯವಾದಂತಹ ಒಂದು ಪ್ರಾಣಿ. ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಗೋರಕ್ಷಣೆಯ ವಿಷಯದಲ್ಲಿ ಕೇವಲ ಸಂಘಟನೆಗಳು ಮಾತ್ರ ಯಾಕೆ ಮಾತಾಡ್ತಾ ಇದೆ, ಬೇರೆ ಧರ್ಮೀಯರು ಯಾಕೆ ಇದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾ ಇಲ್ಲ, ಮತ್ತು ಅವರನ್ನೂ ಕೂಡ ಇದಕ್ಕೆ ಸಂಘಟಿಸುವಲ್ಲಿ ಸಂಘಟನೆಗಳು ಏನಾದರೂ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ? ನೋಡಿ, ವಿಶ್ವ ಹಿಂದೂ ಪರಿಷತ್ತು ಆರಂಭದಿಂದಲೂ ಇವತ್ತು 61 ವರ್ಷದಿಂದ ನಿರಂತರವಾಗಿ ಗೋಹತ್ಯೆ ನಿಷೇಧ, ಗೋಹತ್ಯೆ ಬಗ್ಗೆ ಅಥವಾ ಭಯೋತ್ಪಾದನೆಗೆ ಈ ರೀತಿಯಾಗಿ ಜಾಗೃತಿ ಮಾಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಗೋವನ್ನು ರಕ್ಷಣೆ ಮಾಡಬೇಕು, ಗೋ ಆಧಾರಿತ ಕೃಷಿ ಇಲ್ಲಿ ಆಗಬೇಕು ಎನ್ನುವುದನ್ನು ಭಾರಿ ದೊಡ್ಡದಾಗಿ ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ಲಕ್ಷಾಂತರ ಮಂದಿ ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಹಿಂದೂ ಸಮಾಜ ಅದರಲ್ಲಿ ಹಿಂದೆ ಬಿದ್ದಿದೆಯಾ? 100% ಹಿಂದೆ ಬಿದ್ದಿಲ್ಲ. ಇವತ್ತು ಹಿಂದೂ ಸಮಾಜಕ್ಕೆ ಗೊತ್ತಿದೆ, ಇಲ್ಲಿ ಗೋವು ನಮಗೆ ಬೇಕು, ಗೋವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮಗೂ ಕೂಡ ಇದೆ ಎನ್ನುವುದನ್ನು ಇವತ್ತು ಹಿಂದೂ ಸಮಾಜ ಅರಿತಿದೆ. ಹಿಂದೂ ಸಮಾಜ ನೇರವಾಗಿ ಇದರಲ್ಲಿ ಪೂರ್ತಿಯಾಗಿ ಭಾಗಿಯಾಗಿದೆ. ಕೇವಲ ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಸಂಘಟನೆಗಳು ಇಷ್ಟು ಮಾತ್ರ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ಸಂಘಟನೆಗಳು ಈ ಗೋಹತ್ಯೆಯ ವಿಷಯವನ್ನ ಸತತವಾಗಿ ಪ್ರಸ್ತಾಪಿಸ್ತಾ ಇದೆ ಅನ್ನೋದು, ಇದರಲ್ಲಿ ಏನಾದರೂ ನಿಜಾಂಶ ಇದೆಯಾ? ಅದು ಶುದ್ಧ ಸುಳ್ಳು. ರಾಜಕೀಯಕ್ಕೂ ಸಂಘಟನೆಗಳಿಗೂ ಹಿಂದೂ ಸಂಘಟನೆಗಳಿಗೂ ಸಂಬಂಧನೇ ಇಲ್ಲ. ಅಂದ್ರೆ ನೋಡಿ, ರಾಜಕೀಯದ ವ್ಯವಸ್ಥೆ ಯಾವುದೋ ಗೋವನ್ನು ಇಟ್ಕೊಂಡು ರಾಜಕೀಯ ಮಾಡ್ತದೋ ಅದು ಅವರಿಗೆ ಸಂಬಂಧಪಟ್ಟ ವಿಚಾರ. ಆದರೆ ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಸಂಘಟನೆಗಳು ಇವತ್ತು ನೇರವಾಗಿ ಧರ್ಮಕ್ಕೆ ಎಲ್ಲಿ ನೋವಾಗುತ್ತೆ, ಧರ್ಮಕ್ಕೆ ಎಲ್ಲಿ ಪೆಟ್ಟಾಗುತ್ತೆ, ಧರ್ಮದ ಮೇಲೆ ಎಲ್ಲಿ ಆಕ್ರಮಣಗಳಾಗುತ್ತೆ, ದೇಶ ವಿರೋಧಿ ಚಟುವಟಿಕೆಗಳು ಎಲ್ಲಿ ಆಗುತ್ತೆ, ರಾಷ್ಟ್ರೀಯತೆ ವಿರೋಧವಾಗಿ ಏನೆಲ್ಲೋ ವಿರೋಧಿ ಚಟುವಟಿಕೆಗಳಾಗುತ್ತೆ, ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದಂಥ ಸಂಘಟನೆ. ಅದರ ವಿರುದ್ಧ ನಿರಂತರವಾಗಿ ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಎಲ್ಲಿ ಹಿಂದೂ ಧರ್ಮದ ಮೇಲೆ ದಾಳಿ ಆಗುತ್ತೆ, ಧರ್ಮ ವಿರೋಧಿ ಚಟುವಟಿಕೆ, ಆವಾಗ ರಸ್ತೆಗಿಳಿದು ಪ್ರತಿಭಟನೆ, ರಸ್ತೆಗಿಳಿದು ಅದನ್ನು ವಿರೋಧಿಸುವಂಥ ಕೆಲಸಗಳು ನಡೆಯುತ್ತದೆ. ಜಾಗೃತಿ ಮಾಡುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಮಾಡ್ತಾ ಇದೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಗೋವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅದು ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನು ಮಾಡ್ತೇವೆ. ಮತ್ತು ಅದನ್ನು ಸಮಾಜಕ್ಕೆ ಜಾಗೃತಿ ಮಾಡಿ ಕೇವಲ ರಸ್ತೆಗಿಳಿದು ಪ್ರತಿಭಟನೆ ಅಥವಾ ರಸ್ತೆಯಲ್ಲಿ ನಿಂತು ಕಾರ್ಯಕರ್ತರು ನಿಲ್ಲಿಸುವಂಥದ್ದು ಅಥವಾ ಯಾವುದೋ ಇದು ಮಾಡುವಂಥದ್ದಲ್ಲ. ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಆರ್ಥಿಕವಾಗಿ ನಾವು ಹೇಗೆ ಸಬಲರಾಗಬಹುದು, ಗೋವಿಂದ ಏನೆಲ್ಲ ಪ್ರಯೋಜನಗಳಿದೆ, ಗೋವು ಯಾವಕ್ಕೆ ಪೂಜನೀಯ, ಇದನ್ನೆಲ್ಲವನ್ನ ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಹಿಂದೆ ರಾಜಕೀಯವಾಗಿ ಇದನ್ನು ಮುಗಿಸುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಇತ್ತು. ಆದರೆ ಈಗ ಸಮಾಜ ಬದಲಾವಣೆ ಆಗಿದೆ. ಸಮಾಜ ಬದಲಾವಣೆ ಆಗ್ತಾ ಇದನ್ನು ಒಪ್ತಾ ಇದೆ. ನಮಗೆ ಗೋವು ಪೂಜನೀಯ, ಗೋವು ನಮಗೆ ಬೇಕೇ ಬೇಕು. ಈ ರೀತಿಯಾಗಿ ಸಮಾಜದಲ್ಲಿ ಒಂದರಷ್ಟು ಬದಲಾವಣೆಗಳು ಆಗಿದೆ. ಗೋರಕ್ಷಣೆಯ ಜವಾಬ್ದಾರಿ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವೋ ಅಥವಾ ಇತರ ಧರ್ಮೀಯರು ಕೂಡ ಗೋರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲಬೇಕು? ಯಾಕಂದರೆ ಬಹುತೇಕ ಮುಸ್ಲಿಮರು ನಮ್ಮ ಕರಾವಳಿ ವಲಯದಲ್ಲೂ ಕೂಡ ಈ ಗೋ ಸಾಕಣೆಯನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿದ್ದಾರೆ, ಗೋಪೂಜೆಯನ್ನು ಮಾಡ್ತಾರೆ ಕೆಲವೊಂದು ಕಡೆಯೂ ಕೂಡ. ಇದನ್ನು ಮುಂದುವರಿಸಿಕೊಂಡು ಸಮಸ್ತ ಭಾರತೀಯತೆಯ ಆಧಾರದಲ್ಲಿ ಗೋರಕ್ಷಣೆ ಮಾಡಬೇಕು ಅಂತ ಹೇಳ್ತೀರಾ? ನೀವು ತುಂಬ ಚೆನ್ನಾಗಿ ಹೇಳಿದಿರಿ. ಇವತ್ತು ಕೇವಲ ಹಿಂದೂ ಸಮಾಜ ಮಾತ್ರ ಅಲ್ಲ, ಈ ದೇಶದಲ್ಲಿರುವಂಥ ಎಲ್ಲ ನಾಗರಿಕ ಬಂಧುಗಳು, ಇಲ್ಲಿ ಎಲ್ಲ ನಾಗರಿಕ ಬಂಧುಗಳು ಗೋವನ್ನು ಪೂಜನೀಯ ಸ್ಥಳದಲ್ಲಿ ಇಡಲೇಬೇಕು. ಇವತ್ತು ಹಾಲು ಕುಡಿಯುವಂಥದ್ದು ಯಾವುದು? ನಾವು ನಮ್ಮ ತಾಯಿಯ ಹಾಲನ್ನು ಒಂದಷ್ಟು ಸಮಯ ಕುಡಿತೇವೆ. ಅದು ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಹಿಂದೂಗಳಿರ್ಬೋದು. ನಂತರ ಗೋವಿನ ಹಾಲನ್ನೇ ಕುಡಿಬೇಕು. ನೀವು ಗೋವಿನ ಹಾಲನ್ನೇ ಕುಡಿಬೇಕು. ಹಾಗಿರ್ಬೇಕಾದ್ರೆ
ಎಲ್ಲರೂ ಕೂಡ ಇದನ್ನ ಪೂಜನೀಯ ಸ್ಥಳದಲ್ಲಿ ಇಡಲೇಬೇಕು. ಮಾತೆ ಏನಂದ್ರೆ ಯಾರಂತ ಕೇಳಿದರೆ ಗೋಮಾತೆ. ಹಾಗಿರ್ಬೇಕಾದ್ರೆ ಎಲ್ಲರೂ ಕೂಡ ಗೋವನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ರಿಗೂ ಕೂಡ ಇದೆ. ಇವತ್ತು ಒಂದಷ್ಟು ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ರು ಗೋವನ್ನ ಪೂಜೆಯನ್ನು ಕೂಡ ಮಾಡ್ತಾರೆ. ಒಳ್ಳೆಯ ಬೆಳವಣಿಗೆ. ಆದ್ರೆ ಅದನ್ನ ಇತರರಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು. ಅವರ ಮಸೀದಿಗಳಿರ್ಬೋದು, ಅವರ ಪ್ರಾರ್ಥನಾ ಮಂದಿರಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಗೋವಿನ ಬಗ್ಗೆ, ಗೋವಿನ ಮಹತ್ವವನ್ನು ತಿಳಿಸಿ ಅದನ್ನ ರಕ್ಷಣೆ ಮಾಡೋದ್ರ ಜೊತೆ ಎಲ್ರಿಗೂ ಇದೆ. ಕೇವಲ ನೀವು ಮಾಫಿಯಾವನ್ನು ನೋಡಿ, ಯಾವುದೋ ಮಾಫಿಯಾ ಇಟ್ಕೊಂಡು ಅದರಿಂದ ನೀವು ಏನೋ ಮಾಂಸವನ್ನು ಮಾರಿ ಹಣವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಅದರಿಂದ ಸಾಧ್ಯ ಇಲ್ಲ. ಇವತ್ತು ಗೋವು ಧಾರ್ಮಿಕವಾಗಿ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹೇಗಂತ ಹೇಳಿದ್ರೆ, ನೀವು ಎಲ್ಲಿ ಗೋವಿನ ರಕ್ತ ಬೀಳುತ್ತೆ ಅಲ್ಲಿ ಭಾರಿ ದೊಡ್ಡ ಅಧರ್ಮಗಳು ಆಗುತ್ತೆ, ಅಲ್ಲಿಂದ ಸಮಾಜಕ್ಕೆ ಸಮಸ್ಯೆಗಳು ಎದುರಾಗುತ್ತೆ. ಆ ರೀತಿಯಾದಂತಹ ಪವಿತ್ರವಾದಂತಹ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಇಡೀ ಸಮಾಜದ ನಾಗರಿಕರಿಗೆ ಇದೆ. ಗೋರಕ್ಷಣೆಯ ಹಿನ್ನೆಲೆಯಲ್ಲಿ ಎಲ್ಲಾ ಧರ್ಮೀಯರು ಒಂದಾದರೆ ಖಂಡಿತವಾಗಿಯೂ ಸೌಹಾರ್ದತೆ ಸ್ಥಾಪನೆ ಆಗುತ್ತೆ. ಯಾವುದೇ ರೀತಿಯ ಸಂಶಯ ಇಲ್ಲ. 100% ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು ಯಾವುದೋ ಆ ಕಾಯ್ದೆಯನ್ನು ತಿದ್ದುಪಡಿ ಯಾವುದೋ ಕಳ್ಳರಿಗೆ, ಯಾವುದೇ ಜಿಹಾದಿಗಳಿಗೆ ಇದನ್ನು ನೆರವಾಗುವಂಥದ್ದನ್ನು ಬಿಟ್ಟು ಒಂದು ರೀತಿಯಲ್ಲಿ ಒಂದು ಕಟ್ಟುನಿಟ್ಟಿನ ಕಠಿಣ ಕ್ರಮಗಳನ್ನ ವ್ಯವಸ್ಥೆಗೆ ತಂದ್ರೆ ಈ ಎಲ್ಲ ಏನು ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಎಲ್ಲ ಅನೈತಿಕ ಚಟುವಟಿಕೆಗಳು ಎಲ್ಲವೂ ನಿಲ್ಲುತ್ತೆ. ಇವತ್ತು ನೀವು ತಿದ್ದುಪಡಿ ಮಾಡ್ತೀರಿ ಕಾನೂನನ್ನ, ಪೊಲೀಸರ ಆ ನೈತಿಕ ಸ್ಥೈರ್ಯವನ್ನೇ ಕಳೆದುಕೊಂಡಂತೆ. ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಬೈಂದೂರಿಂದ ಹಿಡಿದು ಹೆಜಮಾಡಿಯವರೆಗೆ ಹೆದ್ದಾರಿಗಳಲ್ಲಿ ಬೇಕಾದಷ್ಟು ಗೋವುಗಳನ್ನು ಅಕ್ರಮ ವಾಹನಗಳನ್ನು ಹಿಡಿದಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ನಿಲ್ಲಿಸುವಂಥ ಪ್ರಯತ್ನಗಳು, ಅದು ಕಾರ್ಕಳದಲ್ಲಿ ಇರ್ಬೋದು, ಕಸಾಯಿಖಾನೆಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅವರ ಇಡೀ ನೈತಿಕ ಸ್ಥೈರ್ಯವನ್ನು ಕಸಿಯುವಂಥ, ಅವರ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಈ ರೀತಿ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ? ಇವತ್ತು ಹಿಂದೂ ಸಮಾಜ ಮಾಹಿತಿ ಕೊಟ್ಟರೆ ಈ ರೀತಿ ಕತ್ಕೊಂಡು ಹೋಗ್ತದೆ ಅಂತ ಹೇಳಿದ್ರು, ಅದನ್ನು ತಡೆದು ನಿಲ್ಲಿಸಿ ಅದನ್ನ ಜೈಲಿಗೆ ಹಾಕಿದ್ರೆ ನಾಳೆ ಬಿಡುಗಡೆಗೊಳ್ಳುತ್ತೆ, ಮತ್ತೆ ಅದನ್ನೇ ಮಾಡ್ತಾರೆ. ಏನು ಪ್ರಯೋಜನ ಏನು ಎನ್ನುವಂಥದ್ದು. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಗೋ ಹತ್ಯೆಯ ವಿಷಯದಲ್ಲಿ ಹಲವಾರು ಕಡೆ ದೌರ್ಜನ್ಯಗಳು ನಡೆದಿದೆ ಮತ್ತು ಕೆಲವು ಬಡವರ ಗೋವುಗಳನ್ನು ಅಪಹರಿಸಿದಂತಹ ನಿದರ್ಶನಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಏನು ಕೆಲಸಗಳನ್ನು ಮಾಡಲಿಲ್ವೇ? ನೋಡಿ, ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಜರುಗಿಸುವುದು, ಅದು ಒಬ್ಬ ಗೋಕಳ್ಳನಿಗೆ ಪರಿಹಾರ ಧನವನ್ನು ಕೊಟ್ಟು ಆ ಮೂಲಕವಾಗಿ ಅವರನ್ನು ಪ್ರೋತ್ಸಾಹಿಸಿ ಇಂಥದ್ದೆಲ್ಲ ಒಂದು ರೀತಿಯ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಇದೆಯಾ ಅನ್ನುವಂಥ ಸಂದೇಹಗಳು ವ್ಯಾಪಕವಾಗಿದೆಯಲ್ಲ? ಸಂದೇಹ ಅಲ್ಲ, ಅದು 100% ಅದು ವಾಸ್ತವ. ಯಾಕಂತ ಕೇಳಿದರೆ ನೋಡಿ, ಸುರತ್ಕಲ್ ಭಾಗದಲ್ಲಿ ಗೋಕಳ್ಳತನ ಮಾಡುವಂತಹ ಒಬ್ಬನನ್ನು ಎನ್ಕೌಂಟರ್ ಮಾಡಿದಾಗ ಅವನಿಗೆ ಪರಿಹಾರ, ಗೋವನ್ನೇ ಆಧಾರ ಅಂದರೆ ಗೋವಿನ ಹಾಲಿನಿಂದ ಅದರ ಗೊಬ್ಬರದಿಂದ ಬದುಕುತ್ತಿರುವಂಥ ಅನೇಕ ಅಷ್ಟು ಕುಟುಂಬಗಳು ಇವತ್ತು ಈ ಕರಾವಳಿ ಭಾಗದಲ್ಲಿದೆ. ಅವರ ಗೋವುಗಳನ್ನು ಕತ್ಕೊಂಡು ಹೋಗಬೇಕಾದ್ರೆ ಅದನ್ನು ನಿಲ್ಲಿಸಿದಾಗ ಯಾರಿಗೆ ಶಿಕ್ಷೆ ಅಂತ ಹೇಳಿದರೆ, ಕದ್ದುಕೊಂಡು ಅವರ ಇಡೀ ಕುಟುಂಬದ ವ್ಯವಸ್ಥೆಯನ್ನು, ಅವರ ಜೀವನವನ್ನೇ ತೆಗೆದುಕೊಂಡು ಹೋಗುವಂಥ ಯಾವ ಕಳ್ಳರಿದ್ದಾರೆ ಅವರಿಗೆ ಬಿಟ್ಟು ಯಾರು ನಿಲ್ಲಿಸ್ತಾರೆ ಅವರಿಗೆ ಶಿಕ್ಷೆ ಆಗುತ್ತೆ, ಅವರ ಮೇಲೆ ಕೇಸ್ಗಳಾಗುತ್ತೆ. ಇದು ಸರ್ಕಾರ ತುಷ್ಟೀಕರಣ. ನೀವು ಯಾಕೆ ಈ ತುಷ್ಟೀಕರಣ ಮಾಡ್ತಾ ಇದ್ದೀರಿ? ನಾನು ಹೇಳುವಂಥದ್ದು, ಇವತ್ತು ಕೇವಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಂದ ನೀವು ಸರ್ಕಾರ ರಚನೆ ಮಾಡಿದ್ದೀರಾ. ನೀವು ಕೂಡ ಗೋವನ್ನು ನಿಮ್ಮ ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಗೋವನ್ನು ಬಳಸ್ಕೊಳ್ತೀರಿ, ನಿಮ್ಮ ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪಂಚಗವ್ಯಗಳನ್ನು ಉಪಯೋಗಿಸ್ತೀರಿ. ಎಲ್ಲಿಂದ ಬಂದಿರುವಂಥದ್ದು? ಅದು ಗೋವಿಂದ. ಆದರೆ ಗೋವನ್ನು ರಕ್ಷಣೆ ಮಾಡಲು ನಾವೆಷ್ಟು ಪಾತ್ರವನ್ನು ವಹಿಸಿದ್ದೇವೆ? ನಮ್ಮ ಪಾತ್ರ ಏನು? ಅದು ಕೂಡ ಪ್ರತಿಯೊಬ್ಬ ಇದು ಸರ್ಕಾರದ ಮುಖ್ಯ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಎಲ್ಲರೂ ಕೂಡ ಯೋಚನೆಯನ್ನು ಮಾಡಿದರೆ, ಒಂದು ಧಾರ್ಮಿಕವಾಗಿ ಶ್ರದ್ಧೆ, ಎರಡನೇದ್ದು ಒಟ್ಟು ನಮ್ಮ ಕೃಷಿ ಆಧಾರಿತ ಜೀವನ ಅಥವಾ ನಮ್ಮ ಆಹಾರ ಪದ್ಧತಿ, ನಮ್ಮ ಆಹಾರದ ವ್ಯವಸ್ಥೆ, ಇದನ್ನೆಲ್ಲವನ್ನ ಕೂಡ ಗೋವಿನಿಂದಲೇ ಆಗಿರುವಂಥದ್ದು. ಹಾಗಿರ್ಬೇಕಾದ್ರೆ ಗೋವನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕೆನ್ನುವುದನ್ನು ಕೇವಲ ಯಾವುದೋ ದೀಪಾವಳಿ ದಿವಸ ನೀವು ಗೋಪೂಜೆ ಮಾಡಿ ಅಲ್ಲ, ಅಥವಾ ಯಾವುದೋ ನಾವು ಗೋಶಾಲೆಗಳನ್ನು ತೆರಿತೇವೆ ಅಂತ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಲ್ಲ.
ಅದನ್ನು ಪ್ರಾಕ್ಟಿಕಲ್ ಆಗಿ ನೀವು ಹೇಗೆ ಯೋಚನೆ ಮಾಡ್ತೀರಿ, ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ತೀರಿ, ಗೋಶಾಲೆಗಳು ಹೇಗೆ ಅದನ್ನು ಅನುಷ್ಠಾನ ಮಾಡಬೇಕು. ಇವತ್ತು ಇರುವಂಥ ಪ್ರೈವೇಟ್ ಗೋಶಾಲೆಗಳು ಎಲ್ಲವೂ ಕೂಡ ಪ್ರೈವೇಟ್ ಆಗಿರುತ್ತೆ. ಅದನ್ನು ಯಾವುದೋ ಒಂದು ಸಂಘ ಸಂಸ್ಥೆಗಳು ಸರ್ಕಾರದಿಂದ ಎಲ್ಲಿದೆ, ಸರ್ಕಾರದಿಂದ ನಾವು ಮಾಡ್ತೇವೆ ಅಂತ ಗೋಶಾಲೆಗಳಿಗೆ ಜಾಗಗಳನ್ನು ಗುರುತಿಸಿದ್ದಾರೆ. ಕೇವಲ ಗೋಮಾಳಗಳಲ್ಲಿ ಇವತ್ತು ಹಿಂದೆ ಗೋಮಾಳಗಳಂತ ಇತ್ತು, ಅಧಿಕೃತವಾಗಿ ಗೋಮಾಳಗಳ ರಕ್ಷಣೆಯನ್ನು ಕೂಡ ಮಾಡಲಿಲ್ಲ. ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರವು ಕೂಡ ಯಾವ ಸರ್ಕಾರವೂ ಕೂಡ ಗೋಮಾಳ ಬಗ್ಗೆ ಮಾತಾಡ್ತಾ ಇಲ್ಲ. ಗೋಮಾಳಗಳನ್ನ ಅಲ್ಲಿ ಗೋವಿನ ರಕ್ಷಣೆ ಮಾಡಬಹುದಲ್ಲ, ಅಥವಾ ಅಲ್ಲಿ ಗೋಶಾಲೆಗಳನ್ನು ತೆರೀಬಹುದಲ್ಲ. ಇವತ್ತು ಜಿಲ್ಲಾ ಕೇಂದ್ರಗಳಿಗೆ ಒಂದು ಗೋಶಾಲೆ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಗೋಶಾಲೆ ಮಾಡಲಿ. ಇಲ್ಲಿ ಪರಿಹಾರ ಪೂರ್ತಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದಂತ ಕೇಳಿದ್ರೆ ಗೋಶಾಲೆಗಳನ್ನು ಸರ್ಕಾರದ ಅನುದಾನದಿಂದ ಯಾವುದೋ ವ್ಯಕ್ತಿಗಳನ್ನಿಟ್ಟು ಅಲ್ಲಿ ಕೆಲಸ ಚೆನ್ನಾಗಿ ಆದರೆ ಗೋಶಾಲೆಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಕರಾವಳಿ ಭಾಗದಲ್ಲಿ ಅಂತ ನನಗೆ ಅನಿಸ್ತದೆ. ಸರಿ, ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟ ಪ್ರಬಲವಾಗಿರುತ್ತದೆ. ಒಂದೊಮ್ಮೆ ಮಂಡನೆ ಆಗುವಂಥ ಹಂತಕ್ಕೆ ಬಂದರೆ, ಈಗಾಗಲೇ ಒಂದು ಸುತ್ತಿನ ಹೋರಾಟವನ್ನು ಮಾಡಿದ್ದೀರಿ, ಮುಂದೆ ಯಾವ ಹೋರಾಟವನ್ನು ಮಾಡ್ತೀರಿ? ಹಾಗೆ ಹೋರಾಟ ಮಾಡಿಯೂ ಕೂಡ ಅಧಿವೇಶನದಲ್ಲಿ ಮಂಡನೆ ಆದರೆ ಯಾವ ಹೋರಾಟಕ್ಕೆ ಅಣಿಯಾಗ್ತೀರಿ? ಕಾನೂನು ಹೋರಾಟಕ್ಕೆ ಸಿದ್ಧವಾಗ್ತೀರಾ? ಯಾಕೆ? ಒಂದು ಇವತ್ತು ತಿದ್ದುಪಡಿ ಆಯಿತು ಅಂತಲೇ ಹೇಳಿದಲ್ಲಿ ಈ ಸಮಾಜ ಆಕ್ರೋಶಗೊಂಡಿತ್ತು. ಹಿಂದೂ ಸಮಾಜ ತುಂಬ ಜನ ನನಗೇನೆ ಫೋನ್ ಮಾಡಿ ಹೇಳ್ತಾ ಇದ್ರು, ಇದು ಯಾವ ರೀತಿಯಾಗಿ ನಡೀತಾ ಇದೆ, ಇದಕ್ಕೆ ನಮ್ಮ ಪ್ರತಿಭಟನೆ ಆಗಬೇಕು, ನಾವು ಯಾವ ರೀತಿ ಇದನ್ನು ತಡೆಯುವಂಥ ಕೆಲಸವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ತಕ್ಷಣ ನಾವು ಹಿರಿಯರೆಲ್ಲ ಯೋಚನೆ ಮಾಡಿ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ನಿರ್ಣಯ ಆಯಿತು. ಪ್ರತಿಭಟನೆ ಸಂವಿಧಾನದ ಬದ್ಧವಾಗಿ ನಾವು ಸರ್ಕಾರವನ್ನು ಎಚ್ಚರಿಸಿ ನೋಡಿ, ಇಷ್ಟು ಜನ ನಾವು ಇಡೀ ಹಿಂದೂ ಸಮಾಜ ಭಾವನೆಗಳಿಗೆ ನೋವಾಗ್ತಾ ಇದೆ, ನೀವು ತಿದ್ದುಪಡಿ ಮಾಡಬಾರ್ದು, ಗೋವನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಯಿತು, ಮೆರವಣಿಗೆಗಳಾಯಿತು. ಇವತ್ತು ಚಿತ್ರದುರ್ಗದಲ್ಲಿ ಅಹೋರಾತ್ರಿ ಧರಣಿ ಆಗ್ತಾ ಇದೆ. ಎಲ್ಲ ಗೋಪ್ರೇಮಿಗಳು ಸೇರಿಕೊಂಡು ಅಹೋರಾತ್ರಿ ಧರಣಿ, ಅಂದರೆ ಈ ತಿದ್ದುಪಡಿಯನ್ನು ನೀವು ಬದಲಿಸಿ, ಅಥವಾ ನಿಮ್ಮ ಏನು ನಿಲುವಿದೆ ಅದನ್ನು ಹಿಂಪಡೆದುಕೊಳ್ಳಿ, ನೀವು ಏನು ಕಾನೂನಿದೆ ಅದನ್ನಾದರೂ ನೀವು ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ. ನಮ್ಮ ಆಗ್ರಹ ಇರುವಂಥದ್ದು ಅದು. ಮುಂದೆ ನಿಮಗೆ ತುಷ್ಟೀಕರಣ ಮಾಡಲೇಬೇಕು, ನೀವು ಕಳ್ಳರಿಗೆ ಪ್ರೇರಣೆಯನ್ನು ಕೊಡಲೇಬೇಕು. ನಿಮಗೆ ಕಳ್ಳರೇ ಮುಖ್ಯ ಅಂತ ಆದರೆ, ಅಥವಾ ಹಿಂದೂ ಸಮಾಜಕ್ಕೆ ಬೆಲೆಯೇ ಇಲ್ಲ, ಆ ಭಾವನೆಗಳಿಗೆ ಬೆಲೆಯೇ ಇಲ್ಲ, ಶ್ರದ್ಧೆಯನ್ನು ನಾವು ಅದನ್ನು ತುಂಡರಿಸ್ತೇವೆ ಅಂತ ಹೇಳಿದರೆ ಅದಕ್ಕೆ ತಕ್ಕದಂತೆ ಹಿಂದೂ ಸಮಾಜ ಅದಕ್ಕೆ ನಿರ್ಣಯವನ್ನು ಮಾಡುತ್ತೆ. ಹಿಂದೂ ಸಮಾಜ ಗೊತ್ತಿದೆ, ಯಾವಾಗೆಲ್ಲ ಈ ಧರ್ಮದ ಮೇಲೆ ಆಕ್ರಮಣಗಳಾಯಿತು, ಯಾವಾಗೆಲ್ಲ ಈ ಸಮಾಜದ ಮೇಲೆ ದೇಶದ ಮೇಲೆ ಆಕ್ರಮಣ ಇತ್ತು, ಆವಾಗ ಅದಕ್ಕೆ ತಕ್ಕ ಉತ್ತರವನ್ನು ಹಿಂದೂ ಸಮಾಜ ಕೊಟ್ಟಿದೆ, ಎಲ್ಲವೂ ಗೊತ್ತಿದೆ. ಹಾಗಿರ್ಬೇಕಾದ್ರೆ ಇದು ಕೂಡ ಹಾಗೆ. ಇವತ್ತು ಗೋವಿನ ವಿಚಾರದಲ್ಲಿ ಅದು ಇಡೀ ದೇಶದಲ್ಲಿ ಇರ್ಬೋದು, ಎಲ್ಲೆಲ್ಲಿ ಗೋವಿನ ಬಗ್ಗೆ ಭಾರಿ ದೊಡ್ಡ ಗೋವಿನ ಮೇಲೆ ಆಕ್ರಮಣ ಇದೆ, ಅಲ್ಲಲ್ಲಿ ಅದಕ್ಕೆ ಉತ್ತರಗಳನ್ನು ಹಿಂದೂ ಸಮಾಜ ಕೊಟ್ಟಿದೆ. ಹಾಗಿರ್ಬೇಕಾದ್ರೆ ಇಲ್ಲಿ ಕೂಡ ಹಾಗೆ ಕರ್ನಾಟಕದಲ್ಲಿ ನಾವು ಕಾನೂನಾತ್ಮಕವಾಗಿ ಏನು ಹೋರಾಟಗಳನ್ನು ಮಾಡಬೇಕು, ಸಮಾಜದಲ್ಲಿ ಹಿಂದೂ ಸಮಾಜ ಇದಕ್ಕೆ ಹೇಗೆ ಪ್ರತಿಕ್ರಿಯೆಗಳನ್ನು ಕೊಡಬೇಕು, ಹಿಂದೂ ಸಮಾಜದ ಜಾಗೃತಿ ಹೇಗೆ ಆಗಬೇಕು, ಹಿಂದೂ ಸಮಾಜ ಪ್ರತಿಭಟನೆಯನ್ನು ಸಂವಿಧಾನಬದ್ಧವಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲವನ್ನು ಕೂಡ ಹಿರಿಯರು ಕೂತು ನಿಶ್ಚಯ ಮಾಡ್ತೇವೆ. 100% ನಾವು ಅದನ್ನು ನಿಲ್ಲಿಸಲಿಕ್ಕೆ ಶತಪ್ರಯತ್ನ ಮಾಡ್ತೇವೆ ಅಂತ ಗ್ಯಾರಂಟಿ. ಸರಿ, ಮತ್ತೆ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ನಿನ್ನೆಯಷ್ಟೇ ಮಂಡನೆಯಾದಂಥ ದ್ವೇಷ ಭಾಷಣ ತಡೆ ವಿಧೇಯಕ. ಈ ದ್ವೇಷ ಭಾಷಣ ತಡೆ ವಿಧೇಯಕ ಯಾವುದೇ ಒಂದು ಧರ್ಮವನ್ನು ಅಥವಾ ಒಂದು ವರ್ಗವನ್ನು ಉಲ್ಲೇಖಿಸಿ ಮಾಡಿದ್ದಂತಲ್ಲ ಅನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟಿದ್ದರೂ ಕೂಡ ಹೆಚ್ಚಾಗಿ BJP ಮತ್ತು ಹಿಂದೂ ಪರ ಸಂಘಟನೆಗಳು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇವೆ ಅನ್ನುವಂಥ ವಾದಗಳು ಕೂಡ ಕೇಳಿಬರ್ತಾ ಇವೆ. ಇದಕ್ಕೆ ತಮ್ಮ ಸ್ಪಷ್ಟನೆ ಏನು? ನೋಡಿ, ದ್ವೇಷ ಭಾಷಣ ಕಾಯ್ದೆಯನ್ನು ಯಾವ ರೀತಿಯಾಗಿ ತರಬೇಕು, ಯಾವ ರೀತಿಯಾಗಿ ಇದನ್ನು ಕಾನೂನನ್ನು ತರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಸರ್ಕಾರ. ಇವತ್ತು ನಾನು ಆಗಲಿಕ್ಕೆ ತಿದ್ದುಪಡಿ ಆಗ್ತದೆ ಕಾನೂನಿಗೆ ತಿದ್ದುಪಡಿಯಾಗಿ ಅದರ ಸಮಾಜಕ್ಕೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು. ಆವಾಗ ವಿಚಾರಗಳನ್ನು ತಿಳಿಸಬೇಕಾದ್ರೆ ಯಾರು ಇವತ್ತು ಗೋವುಗಳನ್ನು ಕತ್ಕೊಂಡು ಹೋಗೋರು? ಜಿಹಾದಿಗಳು. ಅದನ್ನು ಸಮಾಜದಲ್ಲಿ ತಿಳಿಸುವಂಥದ್ದಾದರೆ ಅದು ದ್ವೇಷ ಭಾಷಣ ಆಗುತ್ತೆ. ನೀವು ಒಂದು ಗೋವನ್ನು ಕತ್ಕೊಂಡು ಹೋಗ್ತಾರೆ ಅಥವಾ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ, ಕಸಾಯಿಖಾನೆಗಳಾಗುತ್ತೆ, ಇದನ್ನು ನಿಲ್ಲಿಸಬೇಕು, ಯಾರು ಗೋಕಳ್ಳರಿದ್ದಾರೆ, ಇದು ಯಾರು ಜಿಹಾದಿಗಳಿದ್ದಾರೆ, ಅದರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ. ಇಲ್ಲಿ ನಮ್ಮ ಅಕ್ಕ ತಂಗಿಯರಿದ್ದಾರೆ, ಅವರನ್ನ ಪ್ರೀತಿ ಪ್ರೇಮದ ನಾಟಕ ಮಾಡಿ ಅವರಿಗೆ ಜಿಹಾದಿಗೆ ಒಳಪಡಿಸ್ತಾರೆ, ಭಯೋತ್ಪಾದಕ ಚಟುವಟಿಕೆಗಳು ತೊಡಗಿಸಿಕೊಳ್ತಾರೆ, ಇದನ್ನು ನೀವು ನಿಲ್ಲಿಸಬೇಕು, ಇದು ಲವ್ ಜಿಹಾದ್, ಇದು ಪ್ರೀತಿ ಅಲ್ಲ, ಅದು ಜಿಹಾದ್ ಅಂತ ಸಮಾಜಕ್ಕೆ ತಿಳಿಸಿದಾಗ, ಇವತ್ತು ಕೇರಳ ಸರ್ಕಾರ ಕೂಡ ಹೇಳಿದೆ, ಕೇರಳ ಹೈಕೋರ್ಟ್ ಹೇಳಿದೆ ಲವ್ ಜಿಹಾದ್ ಇದೆ ಅಂತ ಹೇಳಿದಾಗ ಅದು ದ್ವೇಷ ಭಾಷಣ. ಅದನ್ನು ಸಮಾಜಕ್ಕೆ ತಿಳಿಸಿ ಅದು ದ್ವೇಷ ಭಾಷಣ ಆಗುತ್ತಾ? ಇವತ್ತು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ವಿಚಾರಗಳನ್ನು ತಿಳಿಸಿದಾಗ
ಅದು ದ್ವೇಷ ಭಾಷಣ ಆಗುತ್ತಾ? ಭಯೋತ್ಪಾದನೆ ವಿಚಾರವಾಗಿ ಎಲ್ಲಿ ನಡೆದಿದೆ? ಡಾಕ್ಟರ್ಗಳಿಂದ ಭಯೋತ್ಪಾದನೆ ಆಗ್ತಾ ಇದೆ. ಯಾರು ಡಾಕ್ಟರ್ಗಳು? ಅದನ್ನು ಸಮಾಜಕ್ಕೆ ತಿಳಿಸಿದಾಗ ವೆಲ್ ಎಜುಕೇಟೆಡ್ ಇವತ್ತು ಡಾಕ್ಟರ್ಗಳೇ ಇವತ್ತು ಬಾಂಬ್ಗಳನ್ನು ಸಿಡಿಸ್ತಾರೆ, ಅಮಾಯಕ ಹಿಂದೂ ಸಮಾಜದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ಹೇಳಿದರೆ, ದೇಶ ವಿರೋಧಿ ಚಟುವಟಿಕೆ ತೊಡಗಿಸ್ಕೊಳ್ತಾರೆ ಅಂತ ಹೇಳಿದರೆ, ಸಮಾಜದಲ್ಲಿ ಇದನ್ನು ಚರ್ಚೆ ಮಾಡಿದಾಗ, ಸಮಾಜದಲ್ಲಿ ಇದನ್ನು ಮುಂದಿಟ್ಟಾಗ ಅದು ದ್ವೇಷ ಭಾಷಣ ಆಗುತ್ತಾ? ಯಾವುದು ದ್ವೇಷ ಭಾಷಣ ಅಂತ ನೀವು ಸರಿಯಾಗಿ ಹೇಳಬೇಕು. ಅಲ್ಲ, ಅವರ ಪ್ರಕಾರ ನೀವು ಭಾಷಣ ಮಾಡಿಯೇ ತಿಳಿಸ್ಬೇಕಾ ಅಥವಾ ಬೇರೆ ಮಾರ್ಗಗಳೇ ಇಲ್ವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋದು? ನೋಡಿ, ಇವತ್ತು ಎಲ್ಲಾ ಪ್ರಾರ್ಥನಾ ಕೇಂದ್ರಗಳಲ್ಲಿ ದ್ವೇಷ ಭಾಷಣಗಳಾಗದು. ಅಲ್ಲಿ ಏನ್ ಹೇಳ್ತಾರೆ? ಇದು ಶುಕ್ರವಾರ ಏನ್ ಹೇಳ್ತಾರೆ ಇವತ್ತು? ಏನು ಅಲ್ಲಿಯ ಜನಗಳಿಗೆ ಹೇಳ್ತಾರೆ? ಈ ರೀತಿಯಾದಂತಹ ಗೋಕಳ್ಳರಿಗೆ ಅಲ್ಲಿ ಸರಿಯಾಗಿ ವಿಚಾರವನ್ನು ತಿಳಿಸ್ಲಿಕ್ಕೆ ಆಗುತ್ತಾ? ಭಯೋತ್ಪಾದನೆ ಮಾಡುವವರನ್ನು ನೀವು ನಿಲ್ಲಿಸ್ಲಿಕ್ಕಾಗತ್ತಾ? ಜಿಹಾದ್ ಮಾಡುವವರನ್ನು ನೀವು ನಿಲ್ಲಿಸ್ಲಿಕ್ಕಾಗತ್ತಾ? ಅಲ್ಲಿ ಮಾತಾಡಲಿ ಅವರು. ಅಲ್ಲಿ ನೀವು ದ್ವೇಷ ಭಾಷಣ ಮಾಡ್ತೀರಿ, ಕಾಫಿರರ್ ಅಂತ ಹೇಳ್ತೀರಿ. ಹಾಗಾದ್ರೆ ಅಲ್ಲಿಯೂ ಕೂಡ ಅದನ್ನ ಕಾನೂನು ಅನ್ವಯ ಆಗ್ಬೇಕಲ್ಲ. ಎಲ್ಲಿ ಕಾಫಿರರ್ ಹೇಳಿದ್ರು? ಎಲ್ಲಿ ಕಾಫಿರರ್ ಅಂತ ಹೇಳ್ತಾರೆ? ನೋಡಿ, ಈಗ ಹಿಂದೂ ಸಮಾಜವನ್ನ ಯಾರು ಇಸ್ಲಾಮನ್ನು ಒಪ್ಪುದಿಲ್ಲ ಅಲ್ಲಿ ಕಾಫಿರರ್ ಅಂತ ಹೇಳ್ತಾರೆ. ಸಾರ್ವಜನಿಕ ಸಭೆಗಳಲ್ಲಿ ಕೆಲವೊಂದು ಧರ್ಮ ಪ್ರಚಾರಕರು ಹೇಳಿದ್ದಿರಬಹುದು, ತುಂಬಾ ಜನ ಹೇಳಿದ್ದಾರೆ. ಆದ್ರೆ ಬೇರೆ ಸಭೆಗಳಲ್ಲಿ ಅಂತ ಕಾಫಿರರ್ ಅಂತ ಹೇಳಿದ್ದು ಕಂಡು ಬಂದಿಲ್ಲ. ನೋಡಿ, ಎಲ್ಲಾ ಕಡೆಗಳಲ್ಲಿ ಇವತ್ತು ದ್ವೇಷ ಭಾಷಣಗಳು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಹಿಂದೂ ಸಮಾಜ ನಾನು ಆಗ್ಲೇ ಹೇಳಿದೆ, ಬಹುಶಃ ಲಕ್ಷಾಂತರ ಜನ ಸೇರ್ತಾರೆ. ಯಾವುದೋ 4 ಗೋಡೆಗಳ ಮಧ್ಯೆ ಅದರ ಸಭೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಅದನ್ನು ವಿಷಯ ತಿಳಿಸ್ಬೇಕು. ದ್ವೇಷ ಭಾಷಣ ಹೇಗಾಗುತ್ತೆ? ಹಾಗೆ ಹೇಳಿದ್ರೆ ಅವರು ಶಿಕ್ಷೆಗೆ ಒಳಗಾಗ್ತಾರಲ್ಲ ಸರ್. ಹಾಗೆ ಅವರದ್ದು ಸಭೆಗಳು 4 ಗೋಡೆ ಮಧ್ಯಗಳಾಗ್ಬೋದು. ಮಧ್ಯಗಳಾದಾಗ ಅಲ್ಲಿ ದ್ವೇಷ ಭಾಷಣ ಆಗುತ್ತೆ. ಅದನ್ನು ಯಾರಾದ್ರೂ ನೋಟ್ ಮಾಡ್ತಾರಾ? ಅದನ್ನು ಯಾರಾದ್ರೂ ಇವತ್ತು ಹೇಳಿದಾರ ಸಮಾಜಕ್ಕೆ? ಅಥವಾ ಅದರ ಮೇಲೆ ಕೇಸ್ಗಳಾಗಿದೆಯಾ? ಇದನ್ನು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ. ದ್ವೇಷ ಭಾಷಣ ಅಂತ ಹೇಳಿದ್ರೆ ಯಾವುದು ದೇಶ ವಿರೋಧಿ ಚಟುವಟಿಕೆ ಇದೆ, ದೇಶದ ವಿರುದ್ಧ ಯಾರು ಮಾತಾಡ್ತಾನೆ, ಅದು ದ್ವೇಷ ಭಾಷಣ. ಅದು ಬಿಟ್ಟು ಇಲ್ಲಿ ವಾಸ್ತವ ನಡೆಯುವಂಥ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರೆ ಅದು ದ್ವೇಷ ಭಾಷಣ ಅಲ್ಲ. ನಾನು ಹೇಳೋದು ಅದು ದ್ವೇಷ ಭಾಷಣ. ನಾವು ವಿಚಾರಗಳನ್ನು ಸತ್ಯವಾದ ವಿಚಾರಗಳನ್ನೇ ಸಮಾಜಕ್ಕೆ ತಿಳಿಸುವಂಥದ್ದು. ಅದು ಹೇಗೆ ದ್ವೇಷ ಭಾಷಣ ಆಗುತ್ತೆ ನಿಮಗೆ? ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ, ಇಡೀ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನ, ಒಟ್ಟಾರೆಯಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ಇದು. ಬಟ್ ನೀವೇ ಯಾಕೆ ತಗಾದೆ ತೆರೀತಾ ಇದ್ದೀರಾ ಅಂತ? ಬೇರೆಯವರು ಯಾರು ತಗಾದೆ ತೆಗೆಯುವಂತ ಪ್ರಶ್ನೆ ಇಲ್ಲ. ನಾವು ಅದನ್ನ ಯಾವ ರೀತಿ ಕಾನೂನು ತರಬೇಕು ಆ ರೀತಿ ಮಾಡಿದ್ರೆ ನಮ್ದು ತಗಾದೆ ಪ್ರಶ್ನೆ ಇಲ್ಲ. ಇವತ್ತು ಆ ಕಾನೂನಿನಲ್ಲಿ ಸತ್ತಂತ ವ್ಯಕ್ತಿಗಳು ಅಂದ್ರೆ ಈಗಾಗಲೇ ಮರಣ ಹೊಂದಿದಂತ ವ್ಯಕ್ತಿಗಳನ್ನ ಹೆಸರನ್ನು ಉಲ್ಲೇಖ ಮಾಡಬಾರ್ದು ಇದೆ. ಇವತ್ತು ಇತಿಹಾಸದಲ್ಲಿ ಮೊಹಮ್ಮದ್ ಗೋಲ್ ಇದ್ದಾನೆ, 17 ಬಾರಿ ದಾಳಿ ಮಾಡಿದ್ದಾನೆ ದೇಶದ ಮೇಲೆ. ಅವನು ಸೋಮನಾಥ ಮಂದಿರವನ್ನು ಧ್ವಂಸ ಮಾಡಿದ್ದಾನೆ. ಈ ರೀತಿಯಾಗಿ ಎಷ್ಟು ಜನ ಹೆಸರುಗಳಿದೆ? ಇಡೀ ಸಮಾಜದ ಮೇಲೆ, ಇಡೀ ದೇಶದ ಮೇಲೆ, ಇಡೀ ಧರ್ಮದ ಮೇಲೆ ದಾಳಿ ಮಾಡಿದ ವ್ಯಕ್ತಿಗಳನ್ನ ಆ ಹೆಸರುಗಳನ್ನು ಹೇಳಬಾರ್ದು ಅಂತ ಹೇಳಿದ್ರೆ, ಶಿವಾಜಿಯ ವಿಚಾರಗಳನ್ನ ಹೇಳಬಾರ್ದು ಅಂತ ಹೇಳಿದ್ರೆ, ಅಲ್ಲ ಸನಾತನ ಧರ್ಮವೇ ಕ್ಯಾನ್ಸರ್ ಅಂತ ಹೇಳಿದವರು ಕೂಡ ಇದ್ದಾರೆ. ಹಿಂದೆ ಈ ರೀತಿಯಾಗಿ ರಾಮ ಒಬ್ಬ ವ್ಯಭಿಚಾರಿ ಅಂತ ಹೇಳಿದವರಿದ್ದಾರೆ, ಕೃಷ್ಣನ ಬಗ್ಗೆ ಹೇಳಿದ್ದಾರೆ, ದುರ್ಗಾ ಪರಮೇಶ್ವರಿಯನ್ನು ವಿಕೃತವಾಗಿ ಚಿತ್ರಿಸಿದವರಿದ್ದಾರೆ. ಇದು ಎಲ್ಲೂ ಕೂಡ ಯಾರಿಗೂ ಕೂಡ ಕಾಣಲಿಲ್ಲ. ಆವಾಗ ಅಂತವರಿಗೆ ಶಿಕ್ಷೆ ಆಗ್ತದೆ, ಇದು ಒಳ್ಳೇದಲ್ವಾ? ನೋಡಿ, ಆವಾಗ ಯಾರು ಮಾತಾಡಲಿಲ್ಲ. ಆವಾಗ ಈ ದ್ವೇಷ ಭಾಷಣದ ಕಾನೂನು ತರಬೇಕಿತ್ತಲ್ಲ. ಮುಂದೆ ಅವರು ಒಂದಷ್ಟು ಎಚ್ಚರ ವಹಿಸಬಹುದು. ಹೌದು, ಅದರಿಂದ ಇದನ್ನು ಸ್ವಾಗತಿಸಬಹುದು ಅಂತ. ನೋಡಿ, ದ್ವೇಷ ಕಾನೂನನ್ನ ಸ್ವಾಗತಿಸುವಂಥದ್ದು ಒಂದು ಪ್ರಶ್ನೆ, ಒಂದು ಭಾಗ. ಆದರೆ ಅದು ಯಾರಿಗೋಸ್ಕರ ಮಾಡಿದ್ದಾರೆ ಅದು ನಮಗೆ ಬೇಕಾಗಿರುವಂಥದ್ದು. ಅದಕ್ಕೆ ಕಾರಣಗಳೇನು ಅದು ಬೇಕಾಗಿರುವಂಥದ್ದು. ಇವತ್ತು ದ್ವೇಷ ಭಾಷಣ ಯಾವತ್ತೂ ದ್ವೇಷದ ರೀತಿಯಲ್ಲಿ ಇರಲೇ ಇಲ್ಲ. ಯಾರಿಗೆ ದ್ವೇಷ, ಯಾವುದು ದ್ವೇಷ ಅವರು ಸ್ಪಷ್ಟಪಡಿಸಬೇಕು. ಯಾವುದು ಕೂಡ ದ್ವೇಷ ಭಾಷಣ ಆಗ್ಲೇ ಇಲ್ಲ. ಸಮಾಜದಲ್ಲಿರುವಂತಹ ವಿಚಾರಗಳನ್ನ, ಸತ್ಯ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಭಯೋತ್ಪಾದನೆ ಬಗ್ಗೆ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ, ಲವ್ ಜಿಹಾದ್ನ ಬಗ್ಗೆ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ, ಗೋವಿನ ಬಗ್ಗೆ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ, ಮತಾಂತರದ ಬಗ್ಗೆ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ. ಅಷ್ಟು ಬಿಟ್ರೆ ಬೇರೆ ವಿಚಾರವೇ ಇಲ್ಲ. ಸರಿ, ಮತ್ತೊಂದು ಇಲ್ಲಿ ಓಲೈಕೆಯ ರಾಜಕಾರಣಕ್ಕೆ ಪುಷ್ಟಿ ನೀಡಿದಂತಹ ನಿದರ್ಶನ RSS ಪಥಸಂಚಲನ 100 ವರ್ಷದ ಶತಮಾನೋತ್ಸವದ ಪ್ರಯುಕ್ತವಾಗಿ ಕಲಬುರಗಿಯಲ್ಲಿ ನಡೆದದ್ದು ಬಹಳಷ್ಟು ಒಂದು ರೀತಿಯ ಬಹಳ ಕೆಲವೊಂದು ಸಂಘರ್ಷಗಳನ್ನು ಸೃಷ್ಟಿಯಾಗಿತ್ತು. ಬಹಳ 2 ವರ್ಗದ ಒಂದು ಹಣಾಹಣಿಗೆ, ಜಿದ್ದಿಗೆಗೂ ಕೂಡ ಕಾರಣ ಆಗಿತ್ತು. ಭೀಮಾ ಆರ್ಮಿಯವರು ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕೇಳೋದಾದರೆ
ಒಂದು ಲೆಕ್ಕದಲ್ಲಿ ಇಂಥ ಒಂದು ವಿಷಯಗಳ ಪ್ರಸ್ತುತತೆ ಮತ್ತು ಪ್ರಸ್ತಾಪಿಸುವಿಕೆಯ ಅಗತ್ಯವೇ ಇರಲಿಲ್ಲ. ಯಾಕಂದರೆ ಕೇವಲ ಸಂಘರ್ಷಗಳಾದದ್ದೇ ಈಗ ಎಲ್ಲವೂ ಶಾಂತವಾಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಷಯವನ್ನು ಕೂಡ ಹಿಂದೂ ವಿರೋಧಿ ನೀತಿ ಅಂತ ತಾವು ಪರಿಗಣಿಸ್ತೀರಾ? ಹೇಗೆ? 100% ಹಿಂದೂ ವಿರೋಧಿ ನೀತಿ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಅತ್ಯುನ್ನತ ಸ್ಥಾನದಲ್ಲಿ, ಅಂದರೆ ಈ ದೇಶವನ್ನು ಒಂದು ರೀತಿಯಾಗಿ ದಿಕ್ಕಿಗೆ ಕಳಿಸುವಂತಹ, ಇವತ್ತು ವಿಶ್ವನಾಯಕ ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕದ ಒಬ್ಬ ಸ್ವಯಂ ಸೇವಕ. ಹಾಗಿರಬೇಕಾದ್ರೆ ಅದರಲ್ಲಿ ನೀವು ಕಲಬುರಗಿಯಲ್ಲಿ ಇವತ್ತು ನಿನ್ನೆ ಗೃಹ ಮಂತ್ರಿಯವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. 512 ಕಡೆಗಳಲ್ಲಿ ಎಷ್ಟು ಕಡೆಗಳಲ್ಲಿ ಎಲ್ಲಿ ದೊಂಬಿ ಗಲಾಟೆ ಎಲ್ಲಿಯೂ ಇಲ್ಲ. ಇಷ್ಟರವರೆಗೆ ಎಲ್ಲಿಯೂ ಕೂಡ ಸಂಘದ RSSನ ಪಥಸಂಚಲನ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ನಾನು ಆಗಲೇ ಹೇಳಿದೆ, ಹಿಂದೂ ಸಮಾಜದ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲಿಯೂ ಕೂಡ ಗಲಭೆಗಳು ನಡೆಯಲಿಲ್ಲ. ಇವತ್ತು ಯಾವುದೋ ಮೆರವಣಿಗೆ, ಹಿಂದೂ ಸಮಾಜದ ಮೆರವಣಿಗೆ ಕಲ್ಲೆಸೆಯವರು ಯಾರಂತ ಗೊತ್ತಿದೆ ನಿಮಗೆ. ಜಿಹಾದಿಗಳು, ಧರ್ಮ ವಿರೋಧಿಗಳು ಕಲ್ಲೆಸಿದ್ದಾರೆ. ಅದು ಬಿಟ್ಟು ಒಬ್ಬ ಹಿಂದೂ ಯಾವುದಾದ್ರೂ ಕಲ್ಲೆಸಿದ್ದಂದ್ರೆ ಅದಕ್ಕೆ ಉದಾಹರಣೆನೇ ಇಲ್ಲ. ಹಾಗಿರ್ಬೇಕಾದ್ರೆ ರಾಷ್ಟ್ರೀಯ ಸಂಘ ಹೇಗೆ ಯೋಚನೆ ಮಾಡುತ್ತೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶ ಬಿಟ್ಟಿರೋ ಪ್ರಶ್ನೆನೇ ಇಲ್ಲ. ದೇಶಕ್ಕೋಸ್ಕರ ಕೆಲಸ ಮಾಡುವಂತಹ ಒಂದು ಸಂಘಟನೆ, ನಮ್ಗೆ ಗೊತ್ತಿದೆ, ಇಡೀ ವಿಶ್ವದಲ್ಲೇ ಒಂದು ಅತ್ಯಂತ ದೊಡ್ಡ ಸಂಘಟನೆ. ಅಂತಹ ಸಂಘಟನೆಯ ಬಗ್ಗೆ ಯಾವುದೋ ಒಬ್ಬ ರಾಜಕೀಯವಾಗಿ ಮಾತಾಡ್ತಾನೆ ಅಂತ ಹೇಳಿದರೆ ಸಂಘ ಅದನ್ನು ಕ್ಯಾರೆ ಮಾಡೋದಿಲ್ಲ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಕಲಬುರಗಿಯಲ್ಲಿ ಕೂಡ ಹಾಗೆ ಯಾವುದೋ ಮಾತಾಡ್ತಾರೆ, ಯಾವುದೋ ರಾಜಕೀಯವಾಗಿ ಎತ್ತಿಕಟ್ಟುವಂಥ ಕೆಲಸಗಳು ನಡೆದಿದೆ, ಅದು ತಕ್ಷಣ ಪರಿಹಾರ ಆಗುತ್ತೆ. ಮತ್ತು ನಮ್ಮದು ಪಥಸಂಚಲನ, ನಮ್ಮ ಕೆಲಸ ಕಾರ್ಯಗಳು, ಸಂಘದ ಕೆಲಸ ಕಾರ್ಯಗಳು ನಿರಂತರವಾಗಿ ಮುಂದೆ ಹೋಗುತ್ತಾನೆ ಇರುತ್ತೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ತಾವು ಹೇಳಿದಂತಹ ವಿಚಾರಗಳಿಗೆ ಒಂದು ಸಂಪೂರ್ಣವಾದಂಥ ಪರಿಹಾರ ಸೂತ್ರ ಇಲ್ಲದೆ ಇರುವುದಕ್ಕೆ ಕಾರಣ ಹಿಂದೂಗಳಲ್ಲಿ ಇರುವಂತಹ ವಿಘಟನೆ ಮತ್ತು ಹಿಂದೂಗಳಲ್ಲಿರುವಂತಹ ಈ ಅಸ್ಪೃಶ್ಯತೆ ಮತ್ತು ವಿಘಟನೆಯ ಹಿನ್ನೆಲೆಯಲ್ಲಿ ಇದನ್ನೊಂದು ಕೇಂದ್ರೀಕರಿಸುವಂತಹ ಪ್ರಯತ್ನಗಳನ್ನು ಹಿಂದೂ ಸಂಘಟನೆಗಳು ಇಂದಿಗೂ ಕೂಡ ಮಾಡ್ತಾ ಇಲ್ಲ, ಮುಂದಿಗೂ ಕೂಡ ಆ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇದು ಹೀಗೇ ಮುಂದುವರೆದರೆ ಪ್ರತಿಶತ 50ರಷ್ಟು ಹಿಂದೂಗಳು ತಮ್ಮ ನಿಲುವುಗಳಿಂದ ಹೊರತಾಗಿ ಇದ್ದರೆ, ತಾವು ಹೇಳಿದಂತಹ ಗೋರಕ್ಷಣೆ ಆಗಿರಬಹುದು ಅಥವಾ ಹಿಂದೂ ತುಷ್ಟೀಕರಣ ವಿರುದ್ಧದ ಹೋರಾಟ ಆಗಿರಬಹುದು, ಇದೆಲ್ಲವೂ ಕೂಡ ಸಾಫಲ್ಯತೆಯನ್ನು ಪಡೆಯುವುದಾದರೂ ಹೇಗೆ? ನೀವು ಹೇಳಿದ ಹಾಗೆ ಅದು ಒಂದು ನೀವು ತಪ್ಪು ಹೇಳಿದ್ರೆ ಅಂತ ನನಗೆ ಅನಿಸ್ತದೆ. ಅದು ಮಾಡ್ತಾರೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಎನ್ನುವಂಥದ್ದನ್ನು. ಈ ಸಂಘಟನೆ ಆರಂಭ ಆಗಿರುವಂಥದ್ದು, ಸಂಘ ಆರಂಭ ಆಗಿ 100 ವರ್ಷ, ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿ 60 ವರ್ಷ ಆಯಿತು. 60 ವರ್ಷದಲ್ಲಿ ಸಮಾಜ ಭಾರಿ ದೊಡ್ಡ ಬದಲಾವಣೆ ಆಗಿದೆ. ಇವತ್ತು ಅಸ್ಪೃಶ್ಯತೆಯ ಬಗ್ಗೆ ಹೇಳುವುದಾದರೆ ಅದನ್ನು ನಿವಾರಣೆ ಮಾಡುವಂಥ ದೃಷ್ಟಿಯಿಂದ ಭಾರಿ ದೊಡ್ಡ ವಿಚಾರದಿಂದ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗ್ತದೆ. ವಿಶ್ವ ಹಿಂದೂ ಪರಿಷತ್ ಧರ್ಮ ಪ್ರಸಾರ ಒಂದು ವಿಭಾಗ ಇದೆ. ಎಲ್ಲಿ ಎಲ್ಲ ಹಿಂದುಳಿದ ವರ್ಗದ ಕಾಲೋನಿಗಳಿದೆ, ಈ ರೀತಿಯ ಕಾಲೋನಿ, ಅಲ್ಲಿ ಸ್ವಾಮೀಜಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಭಾರಿ ದೊಡ್ಡ ಬದಲಾವಣೆ, ಭಾರಿ ದೊಡ್ಡ ರೀತಿಯಲ್ಲಿ ಹಿಂದೂ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸಗಳಾಗ್ತಾ ಇದೆ. ಸಂಘದಿಂದ ಕೂಡ ಈ ರೀತಿಯಾಗಿ ಸ್ವಾಮೀಜಿಗಳನ್ನು ಅಲ್ಲಿ ಕೊಂಡು ಹೋಗಿ ಒಟ್ಟು ಅಸ್ಪೃಶ್ಯತೆ ವಿರುದ್ಧ ಭಾರಿ ದೊಡ್ಡ ರೀತಿಯಲ್ಲಿ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಳ್ಳುವಂಥ, ಮತ್ತು ಎಲ್ಲರೂ ಕೂಡ ಹಿಂದೂ ಸಮಾಜ, ನಾವೆಲ್ಲ ಬಂದು ಹಿಂದೂ ಎನ್ನುವಂತಹ ಭಾವನೆಯನ್ನು ಬೆಳೆಸುವಂಥ ಕೆಲಸವನ್ನು ಹಿಂದೂ ಸಂಘಟನೆಗಳು ನಿರಂತರವಾಗಿ ಮಾಡ್ತಾನೆ ಇದೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅದರಲ್ಲಿ ಒಂದು ನಾವು ಸಫಲತೆಯನ್ನು, ಅದರಲ್ಲಿ ಒಂದು ಯಶಸ್ಸನ್ನು ಕೂಡ ನಾವು ಕಂಡಿದ್ದೇವೆ. ಭಾರಿ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳು ಈ ಸಮಾಜದಲ್ಲಿ ಆಗ್ತಾ ಇದೆ. ಹಾಗಿರಬೇಕಾದ್ರೆ ಈ ರೀತಿಯಾದಂತಹ ವಿಘಟನೆಗಳಿರ್ಬೋದು ಅಥವಾ ಈ ರೀತಿಯಾದಂತಹ ಅಸ್ಪೃಶ್ಯತೆಗೆ ಉತ್ತರಗಳಿರ್ಬೋದು, ಎಲ್ಲವೂ ಕೂಡ ಒಂದು ಹಂತಕ್ಕೆ ನಾವು ಅದನ್ನು ಪೂರ್ಣವಾಗಿ ಅಸ್ಪೃಶ್ಯತೆ ಇಲ್ಲ ಎನ್ನುವಂಥದ್ದನ್ನು ಹಿಂದೂ ಸಂಘಟನೆ ಮಾಡಿ ತೋರಿಸಿ ಅದರಲ್ಲಿ ಭಾರಿ ದೊಡ್ಡದಾಗಿ ಕೆಲಸವನ್ನು ಮಾಡ್ತಾ ಇದೆ. ಬಟ್ ಸವಾಲಾಗಿರುವುದು ಏನು? ಯಾಕಂದರೆ ಈಗ ಮುಸ್ಲಿಮರನ್ನಾದರೂ ಮನವೊಲಿಸಬಹುದು ಅಥವಾ ಇತರ ಧರ್ಮೀಯರನ್ನು ಮನವೊಲಿಸಬಹುದು ಮತ್ತು ಅವರೂ ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಡುವಂತೆ ಮಾಡುವ ಪ್ರಯತ್ನವನ್ನು ಮಾಡಬಹುದು. ಒಂದಷ್ಟು ಜನ ಇದಕ್ಕೂ ಸಿದ್ಧರಾಗಿಯೂ ಕೂಡ ಇದ್ದಾರೆ. ಆದರೆ ಕೆಲವೊಂದು ಜಾತ್ಯತೀತರಂತ ಕಳಿಸುವಂತಹ ಕೆಲವೊಂದು ತಥಾಕಥಿತ ಬುದ್ಧಿಜೀವಿಗಳಿಂದ ಆಗ್ತಾ ಇರುವಂತಹ ಈ ಅಡಚಣೆಗಳಿಗೆ ಪರಿಹಾರಗಳೇನು? ನೋಡಿ, ತುಂಬಾ ಇದು ಸವಾಲಾಗಿರುವುದು ಇದೇ ಸಮಸ್ಯೆಯಾಗಿ ಕಾಡ್ತಾ ಇದೆ. ನೋಡಿ, ಹಿಂದೆ ಕೂಡ ಒಬ್ಬ ಜಯಚಂದ್ರ ಇದ್ದ. ಆವಾಗ ಕೂಡ ಸಮಾಜದಲ್ಲಿ ನಾವು ಅದನ್ನು ಬದಲಾವಣೆಯನ್ನು ಮಾಡಿದ್ದೇವೆ. ಹಿಂದೂ ಸಮಾಜ ಬದಲಾವಣೆಯನ್ನು ಮಾಡಿದೆ. ಇದೇ ರೀತಿ ಮುಂದೆ ಇವತ್ತಿಗೂ ಕೂಡ ಈ ರೀತಿಯಾದಂತಹ ಜಾತಿ ಯಾವುದೋ ಸ್ವಾರ್ಥದಿಂದ ಇಟ್ಕೊಂಡು, ಯಾವುದೋ ಸ್ವಾರ್ಥವನ್ನು ಇಟ್ಕೊಂಡು ಈ ರೀತಿಯಾಗಿ ಬುದ್ಧಿಜೀವಿಗಳು ಅಂತ ಹೇಳಿಕೊಳ್ಳುವಂಥ ಒಬ್ಬ ಜಾತ್ಯತೀತವಾದಿಗಳು ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿಗಳು ಸಮಾಜದಲ್ಲಿ ನಡುವಿನಲ್ಲಿದ್ದಾರೆ. ಬಿರುಕನ್ನು ಮೂಡಿಸುವಂತಹ, ಅವರ ಆಶಯಗಳನ್ನು ಒಪ್ಕೊಳ್ಬೇಕು. ಸೌಹಾರ್ದತೆ ಯಾವ ರೀತಿಯ ಸೌಹಾರ್ದತೆ, ಯಾವ ರೀತಿಯ ಸೌಹಾರ್ದತೆ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದೇ ಕಡೆ ನೀವು ಅದನ್ನು ಇಟ್ಕೊಂಡು ಸೌಹಾರ್ದತೆ ಹೇಳ್ತೀರಾ ಅಥವಾ ಇಡೀ ಒಟ್ಟು ಹಿಂದೂ ಸಮಾಜ ಸೌಹಾರ್ದತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ.
ಆದರೆ ಆ ವ್ಯಕ್ತಿಗಳು ಸೌಹಾರ್ದತೆಯ ದೃಷ್ಟಿಯಿಂದ ಎಲ್ಲರನ್ನ ಒಂದಾಗಿ ಒಟ್ಟಗಿರೋದು ಅದು ಬಾರಿ ತುಂಬ ಸಂತೋಷ. ಅಲ್ಲ, ಅವರು ಎಲ್ಲ ಕಡೆ ಮೇಲುಗೈ ಸಾಧಿಸ್ತಾ ಇದ್ದಾರಲ್ಲ. ಅವರು ಎಲ್ಲ ಕಡೆಗಳಲ್ಲಿ ಈ ರೀತಿಯಂಥ ವಿಘಟನೆಗಳನ್ನೇ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಗೊತ್ತಿದೆ, ಕಲಬುರಗಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಾಕಷ್ಟಿದೆ. ಹಾಗಿರ್ಬೇಕಾದ್ರೆ ಜಾತ್ಯತೀತವಾದಿಗಳನ್ನು ಕೂಡ ಮನವೊಲಿಸಿ ಅವರನ್ನು ಮತ್ತೆ ಹಿಂದೂ ಸಮಾಜದ ಮುಖ್ಯವಾದಿಗೆ ತರುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜಾತ್ಯತೀತವಾದಿಗಳು ಕೂಡ ಯೋಚನೆಯನ್ನು ಮಾಡಬೇಕು. ನಮಗಿರುವಂಥದ್ದು ಹಿಂದೂ ಸಮಾಜಕ್ಕೆ ಇರುವಂಥದ್ದು ಒಂದು ದೇಶ, ಅದು ಭಾರತ. ಈ ಭಾರತದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಿರಬೇಕು. ನಾವೆಲ್ಲರೂ ಕೂಡ ಇಡೀ ಜಗತ್ತಿಗೆ ನಾವು ಹೇಗಿರ್ಬೇಕಂತ ಕೊಟ್ಟಂತಹ ಒಂದು ಧರ್ಮ ಇದ್ರೆ ಅದು ಸನಾತನ ಧರ್ಮ. ಅಂತ ಶ್ರೇಷ್ಠ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಮತ್ತೆ ಈ ಜಾತ್ಯತೀತವಾದಿಗಳು ಇಲ್ಲಿ ಏನೋ ಅದಿಲ್ಲ ಇದಿಲ್ಲ, ಯಾವುದೋ ಒಬ್ಬ ಭಗವಾನ್ ಹೇಳ್ತಾರೆ, ರಾಮ ಇಲ್ಲ, ಇದಕ್ಕೆಲ್ಲ ಒಂದು ಕಡಿವಾಣ ಹಾಕುವಂಥ, ಇದಕ್ಕೆಲ್ಲ ಒಂದು ಇದು ಮಾಡುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಪೂರ್ತಿ ಹಿಂದೂ ಸಮಾಜ ಕೈ ಜೋಡಿಸ್ಬೇಕು. ಇವತ್ತು ಜಾತ್ಯತೀತವಾದಿಗಳು ಯಾರ್ಯಾರು ಇದ್ದಾರೆ, ಅವರ ಯಾವ ವಿಚಾರಗಳಿದೆ ಅದನ್ನು ವಿರೋಧಿಸುವಂಥ ಸಮಾಜ ನಿರ್ಮಾಣ ಆಗಬೇಕು. ಆವಾಗ ಹಿಂದೂ ಸಮಾಜ ಬಲಯುತ ಆಗುತ್ತದೆ. ಬಟ್ ತಾವು ತಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ರಾಜಕೀಯದ ನೆಪದಲ್ಲಿ ಪಕ್ಷಗಳ ಒಂದು ಕಚೇರಿಯಾಗಿ ಪರಿವರ್ತಿತ ಆಗ್ತಾ ಇದೆ. ತಮ್ಗೆ ಗೊತ್ತಿರ್ಬೋದು, ಸುಬ್ರಹ್ಮಣ್ಯ ಸೃಷ್ಟಿಯ ವಿಚಾರವಾಗಿ ಪತ್ರಿಕಾ ಜಾಹೀರಾತಿನ ಬಗ್ಗೆಯೂ ಕೂಡ ತಾವು ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ, ಈ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಈಗ ನಡೆಯುತ್ತಿರುವುದು ಏನು ಮತ್ತು ಮುಂದೆ ಏನು ನಡೆಯಬಹುದು? ನೋಡಿ, ಒಂದೊಂದು ಕೇಂದ್ರವನ್ನ ಅಲ್ಲಿಯೂ ಕೂಡ ಇವತ್ತು ನಾನು ಹೇಳುವಂಥದ್ದು, ಇವತ್ತು ರಾಜಕೀಯದ ವ್ಯವಸ್ಥೆ ಅಷ್ಟ ಮಟ್ಟಿಗೆ ಬೆಳೆದಿದೆ ಅಂತ. ಅಂದರೆ ಕೊನೆಗೆ ಅದು ತಲುಪ ಬಂದದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ಇವತ್ತು ರಾಜಕೀಯದ ವ್ಯವಸ್ಥೆ ಬಂದಿದೆ. ಅಲ್ಲಿ ತಮ್ಮತನವನ್ನ ಮೇಲ್ಗೈ ಮಾಡಬೇಕು, ನಾವು ಮೇಲೆ ಇರಬೇಕು, ಅಥವಾ ಅದರಿಂದ ಏನಾದರೂ ನಮಗೆ ವೋಟ್ ಬ್ಯಾಂಕ್, ಕೊನೆಯ ವಿಚಾರ ಇರುವಂಥದ್ದು ವೋಟ್ ಬ್ಯಾಂಕ್, ಈ ರೀತಿಯಾಗಿ ಮಾಡುವಂಥ ವಿಚಾರಗಳು ನಡೀತಾ ಇದೆ. ಇದು ಭಾರಿ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ಮಾರಕ. ಯಾಕೆಂತ ಕೇಳಿದರೆ ಈ ರೀತಿಯಾಗಿ ಅವರ ಭಾವನೆಗಳಲ್ಲಿ ಈ ರೀತಿಯಾಗಿ ಬಂದರೆ ಅದು ಭಾರಿ ದೊಡ್ಡ ಮಾರಕ ಅಂತ, ಹಿಂದೂ ಸಮಾಜಕ್ಕೆ ಮಾರಕ ಅಂತ ಹೇಳ್ಬೋದು. ಹಾಗಾಗಿ ಈ ರಾಜಕೀಯದ ವ್ಯವಸ್ಥೆಯಲ್ಲಿ ಕೂಡ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕಾಗಿದೆ. ಇವತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿಯಾದಂಥ, ಇವತ್ತು ಯಾವುದೋ ಸುಬ್ರಹ್ಮಣ್ಯದ ಸೃಷ್ಟಿಯಲ್ಲಿ ನೀವು ಅದನ್ನು ಯಾವುದೋ ಅಧ್ಯಕ್ಷ ಒಬ್ಬ ಇದ್ದಾನೆ, ಕಾಂಗ್ರೆಸ್ ಪರವಾಗಿರುವಂಥ ಅಧ್ಯಕ್ಷ ಬಂದಿದ್ದಾನೆ, ಅವನು ಕಾಂಗ್ರೆಸ್ ಪರವಾಗಿ ಹಾಕ್ತಾನೆ ಅಂತ ಹೇಳಿದರೆ ಅದು ಅತ್ಯಂತ ಖಂಡನೀಯ. ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಅದನ್ನು ಆ ರೀತಿಯ ವ್ಯಕ್ತಿಗಳನ್ನು ತಕ್ಷಣ ಅದರಿಂದ ನಿವೃತ್ತಿಗೊಳಿಸಬೇಕು. ಕೇವಲ ದೇವಸ್ಥಾನ ಹಿಂದೂ ಸಮಾಜ, ಅದು ಬಿಟ್ಟು ನೀವು ಅದನ್ನು ಯಾಕೆ ರಾಜಕೀಯ ಮಾಡ್ತೀರಿ? ನನಗನಿಸುವುದು ಇದು ಪ್ರಥಮ ಅಂತ ನನಗನಿಸುತ್ತೆ. ಯಾವುದು ನಮ್ಮ ಸರ್ಕಾರ ಅನುದಾನಿತ ಎ ಗ್ರೇಡ್ ದೇವಸ್ಥಾನಗಳೇನಿದೆ ಅದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಘಟನೆ. ಅದು ಅದಕ್ಕೂ ಕೂಡ ಹೋರಾಟ ಮಾಡ್ತೀರಿ? ಅದಕ್ಕೆ 100% ಅದನ್ನು ತಿಳಿಸುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ಓಕೆ, ಸರಿ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ನಮ್ಮ ಧರ್ಮೀಯರಿಗೆ? ಮುಂದಿನ ದಿನಗಳಲ್ಲಿ ಸ್ವಾಭಿಮಾನ, ಧರ್ಮದ ಬಗೆಗಿನ ಅಭಿಮಾನ, ಧರ್ಮ ಪ್ರಜ್ಞೆ, ಧರ್ಮ ಪ್ರಚಾರ, ರಾಷ್ಟ್ರೀಯತೆ, ಭಾರತೀಯತೆ, ಇದರ ಬಗ್ಗೆ ಹೇಳೋದಾದರೆ ಒಟ್ಟು ನಮಗೆ ಇಡೀ ಹಿಂದೂ ಸಮಾಜ ಇರ್ಬೋದು ಅಥವಾ ಒಟ್ಟು ನಮ್ಮ ದೇಶ ಭಾರತ ಇರುವಂಥದ್ದು ನಮಗೆ ಒಂದು. ಅದರಲ್ಲಿ ಹಿಂದೂ ಸಮಾಜಕ್ಕೆ ಇರುವಂಥ ನಾವು ನಮ್ಮತನವನ್ನು ಇಲ್ಲಿ ಮಾತ್ರ ನಾವು ಬಳಸ್ಬೋದು. ನಮ್ಮ ಕೇಸರಿ ಇರ್ಬೋದು, ನಮ್ಮ ಪೂಜೆ ಪುರಸ್ಕಾರಗಳು, ನಮ್ಮ ಧಾರ್ಮಿಕ ಭಾವನೆಗಳು, ನಮ್ಮ ಶ್ರದ್ಧೆಗಳು ಎಲ್ಲವೂ ಕೂಡ ಇಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಬೇರೆ ಎಲ್ಲ ಮತಗಳಿಗೆ ಬೇಕಾದಷ್ಟು ಇಲ್ಲಿ ದೇಶಗಳಿದೆ. ಹಾಗಿರಬೇಕಾದ್ರೆ ನಾವು ನಮ್ಮ ದೇಶದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕಬೇಕು. ಇವತ್ತು ರಾಮ ಮಂದಿರದ ವಿಚಾರದಲ್ಲಿ ನಾವು ರಾಮ ಮಂದಿರವನ್ನು ಕಟ್ಟಿ ನಮ್ಮ ಸ್ವಾಭಿಮಾನವನ್ನು ಮೆರೆದಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಹಿಂದೂವು ಕೂಡ ಸ್ವಾಭಿಮಾನಿಯಾಗಬೇಕು. ಇವತ್ತು ನನ್ನ ಧರ್ಮದ ಮೇಲೆ ಅಥವಾ ನನ್ನ ದೇಶದ ಮೇಲೆ ಯಾವುದೇ ವಿರೋಧಿ ಚಟುವಟಿಕೆಗಳಾದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಅದನ್ನು ಪ್ರತಿಭಟಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ಹಿಂದೂವು ಕೂಡ ಮಾಡಬೇಕು, ಪ್ರತಿಯೊಬ್ಬ ಭಾರತೀಯನು ಮಾಡಬೇಕು. ಆಗ ಮಾತ್ರ ಈ ದೇಶದಲ್ಲಿ ಧರ್ಮ ಮತ್ತೆ ಸ್ವಾಭಿಮಾನದಿಂದ ನಿಲ್ಲಬಹುದು ಮತ್ತು ಈ ದೇಶ ಮತ್ತೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಿಂದೂ ರಾಷ್ಟ್ರ ನಿರ್ಮಾಣ ತಮ್ಮ ಗುರಿ ಅಲ್ವಾ? ಹಿಂದೂ ರಾಷ್ಟ್ರ ನೋಡಿ, ಈ ದೇಶ ಎನ್ನುವಂಥದ್ದು ಹಿಂದೂ ರಾಷ್ಟ್ರವೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದನ್ನು ಇವತ್ತು ನೀವು ಆಗಲೇ ಹೇಳಿದಾಗೆ ಜಾತ್ಯತೀತರು ಅವರು ಇವರು ಅಂತ ಏನೇನೊಂದು ಯೋಚನೆಯನ್ನು ಮಾಡಿದ್ದಾರೆ. ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅದೆಲ್ಲವೂ ಕೂಡ ಸನಾತನ ಧರ್ಮದ ಇವತ್ತು ಈ ಒಳಗೊಂಡಂತ ಈ ದೇಶದಲ್ಲಿ ಸರ್ವೇ ಜನ ಸುಖಿನೋ ಎಲ್ಲರೂ ಬರ್ತಾರೆ, ಸರ್ವೇ ಜನ ಸುಖಿನೋ ಎಲ್ಲರೂ ಕೂಡ ಹಿಂದೂಗಳೇ, ಇಲ್ಲಿರುವಂಥ ದೇಶದಲ್ಲಿರುವಂಥ ಎಲ್ಲರೂ ಕೂಡ ಹಿಂದೂಗಳೇ. ಹಾಗಾಗಿ ಇದು ಹಿಂದೂ ರಾಷ್ಟ್ರವೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದೊಂದು ಜೀವನ ಪದ್ಧತಿ, ಭಾರತವಾಗಿ ನಾವು ಉಳಿಬೇಕಾಗತ್ತೆ. ಓಕೆ, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸುನಿಲ್ ಕೆ ಅವರವರೇ, ತಮ್ಮ ಮಾತಿಗಾಗಿ ಮತ್ತು ಮುಂದಿನ ಹೋರಾಟಗಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಒಟ್ಟಾರೆಯಾಗಿ ಒಂದು ಓಲೈಕೆಯ ನೆಪದಲ್ಲಿ ಯಾವುದೇ ಧರ್ಮವನ್ನು ಹೀಯಾಳಿಸೋದು, ಅಣಕಿಸೋದು, ಆ ಧರ್ಮದ ಸವಲತ್ತುಗಳನ್ನು ಕಸಿದುಕೊಳ್ಳೋದು ಅಷ್ಟೊಂದು ಉತ್ತಮ ಲಕ್ಷಣ ಅಲ್ಲ. ಯಾಕಂದರೆ ನಾವು ಈ ಕರಾವಳಿ ಅಥವಾ ನಮ್ಮ ಇಡೀ ದೇಶ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ನೀಡ್ತದೆ. ಈ ಒಂದು ಸಂಘಟನೆಗಳು ಕೂಡ
ಕೂಡ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಬಂದಿದೆ. ಆದರೆ ಕ್ರಿಯೆಗೆ ಕೆಲವೊಂದು ಪ್ರತಿಕ್ರಿಯೆಗಳು ವ್ಯಕ್ತ ಆದಾಗ ಸಂಘರ್ಷಗಳು ಸಂಭವಿಸುವುದು ಸಹಜ. ಈ ಹಿನ್ನೆಲೆಯಲ್ಲಿ ಇತರ ಧರ್ಮೀಯರು ಕೂಡ ಸೌಹಾರ್ದತೆ ನೆಲೆಯಲ್ಲಿ ಎಲ್ಲ ಇತರ ಧರ್ಮದ ಅಂದರೆ ಬಹುಸಂಖ್ಯಾತ ಧರ್ಮದ ಕೆಲವೊಂದು ಭಾವನೆಗಳನ್ನು ಗೌರವಿಸುವುದು, ಅವರ ಆಚರಣೆಗಳನ್ನು ಗೌರವಿಸುವುದು, ಅವರ ಆಚರಣೆಗಳಿಗೆ ಅಡ್ಡಿ ಉಂಟಾಗದಂತೆ ಮಾಡೋದು, ಅವರೊಂದಿಗೆ ಹೆಜ್ಜೆ ಹಾಕೋದು ಮತ್ತು ರಾಷ್ಟ್ರೀಯತೆಯೊಂದಿಗೆ ಹೆಜ್ಜೆ ಹಾಕೋದು ಈ ದೇಶದ ಮುಂದಿನ ಶಾಂತಿಯ ಸಮಾಜಕ್ಕೆ, ಅದೇ ಶಾಂತಿಯ ತೋಟವಾಗಲಿಕ್ಕೆ ಅವರು ಕೂಡ ಈ ಹಿನ್ನೆಲೆಯಲ್ಲಿ ಅನಿವಾರ್ಯ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಯೋಚಿಸಬೇಕು. ಮತ್ತು ಜಾತ್ಯತೀತರಂತ ಎಂದು ಕಳಿಸಿಕೊಳ್ಳುವಂಥ ಕೆಲವೊಂದು ಬುದ್ಧಿಜೀವಿಗಳು ವಿಪರೀತವಾಗಿ ಓಲೈಕೆಯನ್ನು ಮಾಡದೆ, ವಿಪರೀತವಾಗಿ ತಮ್ಮ ಸಿದ್ಧಾಂತಗಳಿಗೆ ಬಲಿ ಬೀಳದೆ ಒಂದಷ್ಟು ವಿಚಾರ ವಿಮರ್ಶೆ ಮಾಡಿ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನೇ ನಿರಂತರವಾಗಿ ವೈಭವೀಕರಣ ಮಾಡುವುದರಿಂದ ಇಂತಹ ಅನಾಹುತಗಳು, ಸಂಘರ್ಷಗಳು ಹೆಚ್ಚುತ್ತವೆ. ಈ ಹಿನ್ನೆಲೆಯಲ್ಲಿ ಬುದ್ಧಿಜೀವಿಗಳು ಮತ್ತು ಜಾತ್ಯತೀತರು ಕೂಡ ಒಂದಷ್ಟು ಮನಸ್ಸು ಮಾಡಬೇಕು, ಇತರ ಧರ್ಮೀಯರು ಕೂಡ. ಒಟ್ಟಾರೆಯಾಗಿ ಎಲ್ಲ ಧರ್ಮದವರು ಕೂಡ ಒಬ್ಬರಿಗೊಬ್ಬರು ಉತ್ತಮವಾಗಿ ಹೊಂದಾಣಿಕೆಯ ಸಹಕಾರದ ಸಹಜೀವನವನ್ನು ನಡೆಸಿದರೆ ಈ ದೇಶವೂ ಸುಭಿಕ್ಷೆಯಾದೀತು ಮತ್ತು ಜೀವನವೂ ಕೂಡ ಸುಭಿಕ್ಷೆಯ ನೆಲೆಯಲ್ಲಿ ಸಾಗಬಹುದು, ಶಾಂತಿಯೂ ಕೂಡ ಸ್ಥಾಪನೆ ಆಗಬಹುದು. ಇಲ್ಲವಾದರೆ ಮತ್ತೆ ಮುಂದುವರಿದು ಇಂಥದ್ದೇ ಘಟನೆಗಳು ಸಂಭವಿಸುತ್ತದೆ. ಮುಂದಿನ ತಲೆಮಾರು ಭಾರತದಲ್ಲಿ ತಮ್ಮ ಜೀವನದ ಬಗ್ಗೆಯೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಬಹುದು. ಆದ್ದರಿಂದ ಎಲ್ಲರೂ ಕೂಡ ಒಂದಾಗಿ ಹೆಜ್ಜೆ ಹಾಕೋಣ, ಒಟ್ಟಾಗಿ ಬದುಕೋಣ ಅನ್ನೋದು ಈ ಒಂದು ಕಾರ್ಯಕ್ರಮದ ಮೂಲಕ ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಇಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.